ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಸಲ ಯೂಟ್ಯೂಬ್ ಚಾನಲ್ನ ಮುಖಾಂತರವಾಗಿ ಪ್ರಭು ಯೇಸುವಿನ ಸೌಖ್ಯದಾಯಕ ಶಕ್ತಿಯನ್ನು ಅನುಭವಿಸುವುದಕ್ಕೂ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವುದಕ್ಕೂ ನಿಮ್ಮೆಲ್ಲರನ್ನೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ರೋಗ ಸೌಖ್ಯ ಶುಶ್ರೂಷೆಯಾಗಿದೆ. ನಾನು ಮಾಡುವುದು ರೋಗ ಸೌಖ್ಯ ಶುಶ್ರೂಷೆಯಲ್ಲಿ ಪೂರ್ಣವಾಗಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಮಗೆ ಪರಿಚಯವಿರುವಂತಹ ಎಲ್ಲ ರೋಗಿಗಳನ್ನು ಯೇಸು ಸ್ವಾಮಿಯ ಕರಗಳಲ್ಲಿ ಸಮರ್ಪಣೆ ಮಾಡೋಣ. ನಮ್ಮ ಕುಟುಂಬದಲ್ಲಿ ಯಾರಾದರೂ ರೋಗಿಗಳಾಗಿದ್ದರೆ ಅವರಿಗಾಗಿ ಪ್ರಾರ್ಥಿಸೋಣ. ರೋಗದ ಬಾಧೆಯಲ್ಲಿರುವವರು ಪ್ರತ್ಯೇಕವಾಗಿ ಪ್ರಾರ್ಥನಾ ಪೂರ್ವಕವಾಗಿ ವಿಶ್ವಾಸದಿಂದ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳಬೇಕೆಂದು ನಾನು ನಿಮ್ಮನ್ನು ವಿನಯಪೂರ್ವಕವಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ವಿನಂತಿಸುತ್ತೇನೆ. ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಭಾಗಿಸಿ ಪ್ರಾರ್ಥಿಸೋಣ. 2000 ವರ್ಷಗಳ ಹಿಂದೆ ಮನುಷ್ಯರ ಎಲ್ಲ ಸಂಕಟಗಳನ್ನು, ದುಃಖಗಳನ್ನು, ರೋಗ ರುಜಿನಗಳನ್ನು, ಪಿಶಾಚಿಯ ಬಂಧನಗಳನ್ನು ಪರಿಪೂರ್ಣವಾಗಿ ವಿನಾಶಗೊಳಿಸಿ ಮನುಷ್ಯರ ಕಣ್ಣೀರನ್ನು ಒರೆಸಿ ರೋಗಿಗಳಿಗೆ ಸೌಖ್ಯವನ್ನು ಕೊಟ್ಟು ಆನಂದವನ್ನು ಕರುಣಿಸಿದಂತಹ ಸ್ವಾಮಿ ಯೇಸುವೆ, ಇಬ್ರಿಯ 13ನೇ ಅಧ್ಯಾಯದ 8ನೇ ವಚನದ ಪ್ರಕಾರ ಯೇಸು ಕ್ರಿಸ್ತರು ನಿನ್ನೆ, ಇವತ್ತು, ನಾಳೆಯೂ ನಿರಂತರವಾಗಿ ಒಂದೇ ಥರನಾಗಿರುವ ದೇವರು, ಅವರೆಂದಿಗೂ ಮಾರ್ಪಾಡುವುದಿಲ್ಲ. ಸ್ವಾಮಿ, ವಚನದ ಶಕ್ತಿ ಹಾಗೂ ಇಂದಿಗೂ ನಮ್ಮ ಮಧ್ಯದಲ್ಲಿ ನೀವು ಜೀವಿಸುವ ದೇವರಾಗಿದ್ದೀರಿ. ಆ ನಿಮ್ಮ ದಿವ್ಯ ಶಕ್ತಿ ನಮ್ಮ ಆತ್ಮ, ಶರೀರ, ಮನಸ್ಸಿನಲ್ಲಿ ಚಲಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಪಾಪದ ಮುಖಾಂತರವಾಗಿಯೂ, ಕ್ಷಮೆ ಕೊಡದೇ ಇರತಕ್ಕಂಥ ಅವಸ್ಥೆಗಳ ಮುಖಾಂತರವಾಗಿಯೂ, ಪೈಶಾಚಿಕವಾದ ಬಂಧನಗಳ ಮುಖಾಂತರವಾಗಿಯೂ ನಮ್ಮಲ್ಲಿ ಬಂದಂತಹ ಸಕಲ ರೋಗ ರುಜಿನಗಳನ್ನು ನಿಮ್ಮ ಪಾದಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಯೇಸುವಿನ ಪವಿತ್ರ ರಕ್ತದ ಶಕ್ತಿಯು, ಅಭಿಷೇಕವು ಎಲ್ಲ ರೋಗಿಗಳಲ್ಲಿ ಚಲಿಸಲಿ. ರೋಗದ ಬಂಧನಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಯೇಸು ಕ್ರಿಸ್ತರ ಅಭಿಷೇಕದ ಶಕ್ತಿಯು ಚಲಿಸಲಿ. ಪಿಶಾಚಿಯ ಶಕ್ತಿಗಳು ಸಂಪೂರ್ಣವಾಗಿ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಲೆಂದು ಆಜ್ಞಾಪಿಸ್ತೇನೆ. ಆಶೀರ್ವಾದವನ್ನು ಕರುಣಿಸಿರಿ. ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಸಹೋದರ ಸಹೋದರಿಯರನ್ನು, ಅವರ ಕುಟುಂಬಗಳನ್ನು ಅನುಗ್ರಹಿಸಿರಿ. ಸ್ವಾಮಿ ಯೇಸುವೆ, ನಿಮ್ಮ ಶಕ್ತಿಯುತವಾದ ಪವಿತ್ರಾತ್ಮರ ಅಭಿಷೇಕವನ್ನು ಕರುಣಿಸಿ ಆಶೀರ್ವದಿಸಿ ನಮ್ಮನ್ನು ನಿಮ್ಮ ಕೃಪೆಯಲ್ಲಿ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಸ್ತುತಿಯು, ಘನವು, ಮಹಿಮೆ ಎಲ್ಲವೂ ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯೇ, ಆಮೆನ್. ಅದ್ಭುತಗಳು, ರೋಗ ಶಾಂತಿಯು ಯೇಸುವಿನ ದಿವ್ಯ ನಾಮದಿ. ಅದ್ಭುತಗಳು, ರೋಗ ಶಾಂತಿಯು ಯೇಸುವಿನ ದಿವ್ಯ ನಾಮದಿ. ಎಲ್ಲ ಕಾಲವು ಸಾಧ್ಯವು ಎಂದು ಈ ಸಮೂಹವು ತಿಳಿಯಲು, ದೇವರಾತ್ಮನೇ, ಸ್ನೇಹ ಜ್ವಾಲೆಯೇ, ಸ್ವರ್ಗದಿಂಬಂದು ವಾಸಿಸು. ಅಗ್ನಿನಾಳವೇ, ನವ್ಯ ಜೀವವೇ, ಎಮ್ಮೋಳು ಬಂದು ವಾಸಿಸು. ಶಿಷ್ಯರಲ್ಲಿ ನೆಲೆಯಾದ ನೀನು, ಶಕ್ತಿ ನೀಡಿ ನಡೆಸು ನೀ. ಶಿಷ್ಯರಲ್ಲಿ ನೆಲೆಯಾದ ನೀನು, ಶಕ್ತಿ ನೀಡಿ ನಡೆಸು ನೀ. ಪ್ರೈಸ್ ದಿ ಲಾರ್ಡ್. ಎಜೆಕಿಯೇಲ್ ಪ್ರವಾದಿಯ ಪುಸ್ತಕ 37ನೇ ಅಧ್ಯಾಯ 1ರಿಂದಿರುವಂಥ ವಚನಗಳಲ್ಲಿ ನಾವು ಓದುವಾಗ, ಎಜೆಕಿಯೇಲ್ ಪ್ರವಾದಿಯನ್ನು ಒಂದು ದೊಡ್ಡ ಕಣಿವೆಯಲ್ಲಿ ಎಲುಬುಗಳು ತುಂಬಿದ್ದಂತಹ ಸ್ಥಳಕ್ಕೆ ಸರ್ವೇಶ್ವರ ಸ್ವಾಮಿ ನಡೆಸಿಕೊಂಡು ಬರುತ್ತಾರೆ. ಪ್ರವಾದಿಯು ಸ್ಥಳಕ್ಕೆ ಬಂದ ನಂತರ ಸರ್ವೇಶ್ವರ ಸ್ವಾಮಿ ಪ್ರವಾದಿಯನ್ನು ಪ್ರಶ್ನಿಸುತ್ತಾರೆ, ನರಪುತ್ರನೇ, ನೀನೇನು ಕಾಣುತ್ತಿರುವೆ? ಕಣಿವೆಯ ತುಂಬ ಒಣಗಿದ ಎಲುಬುಗಳಿವೆ ಸರ್ವೇಶ್ವರ ಎಂದು ಪ್ರವಾದಿ ಉತ್ತರವನ್ನು ನೀಡುವಾಗ,
ದೇವರು ಮತ್ತೆ ಪ್ರಶ್ನಿಸುತ್ತಾರೆ, ಈ ಒಣಗಿದ ಎಲುಬುಗಳಿಗೆ ಜೀವ ಬರಬಹುದೇ? ಪ್ರವಾದಿ ಉತ್ತರಿಸುತ್ತಾರೆ, ಸ್ವಾಮಿ ನೀವೇ ಬಲ್ಲಿರಿ. ಆಗ ಸರ್ವೇಶ್ವರ ಸ್ವಾಮಿ ಪ್ರವಾದಿಗೆ ಹೇಳುತ್ತಾರೆ, ನೀನು ನನ್ನ ವಚನವನ್ನು ಪ್ರವಾದಿಸಿ ಒಣಗಿದ ಎಲುಬುಗಳಿಗೆ ಹೇಳು, ನಾನು ಒಣಗಿದ ಎಲುಬುಗಳ ಮೇಲೆ ಮಾಂಸ ನರಗಳನ್ನು ಹಬ್ಬಿಸಿ ಚರ್ಮವನ್ನು ಹೊದಿಕೆ ಮಾಡಿ ಅವುಗಳಿಗೆ ಜೀವಶ್ವಾಸವನ್ನು ಊದುವೆನು, ಅವು ಜೀವಂತವಾಗುವವು. ದೇವರ ವಾಣಿಯನ್ನು ಕೇಳಿದ ಪ್ರವಾದಿಯು ಆಜ್ಞಾಪಿಸುತ್ತಾನೆ, ಒಣಗಿದ ಎಲುಬುಗಳೇ ಸರ್ವೇಶ್ವರನ ವಾಣಿಯನ್ನು ಕೇಳಿರಿ. ಅವರು ನಿಮ್ಮ ಮೇಲೆ ಮಾಂಸವನ್ನು ಹಬ್ಬಿಸಿ ನರಗಳನ್ನು ಹಬ್ಬಿಸಿ ಚರ್ಮವನ್ನು ಹೊದಿಕೆ ಮಾಡಿ ನಿಮಗೆ ಶ್ವಾಸವನ್ನು ನೀಡುವರು. ಪ್ರವಾದಿ ಹೇಳುತ್ತಿದ್ದಂತೆ ಆಶ್ಚರ್ಯವಾಗಿ ಎಲುಬಿಗೆ ಎಲುಬು ಟಕಟಕ ಎನ್ನುತ್ತಾ ಜೋಡಣೆಯಾದವು. ಮಾಂಸವು ಬಂದುಬಿಟ್ಟಿತು, ಚರ್ಮವು ಹೊದಿಕೆಯಾಯಿತು. ಆಶ್ಚರ್ಯವಾಗಿ ಪ್ರವಾದಿಯು ಅದನ್ನು ನೋಡುವಾಗ ದೇವರು ಹೇಳುತ್ತಾರೆ, ಶ್ವಾಸಕ್ಕೆ ಆಜ್ಞೆ ಮಾಡು. ಪ್ರವಾದಿ ಬಾಯಿ ತೆರೆದು ಹೇಳುತ್ತಾರೆ, ಶ್ವಾಸವೇ ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳ ಮೇಲೆ ಹರಿ. ಕೂಡಲೇ ಶ್ವಾಸವು ಶರೀರದ ಒಳಕ್ಕೆ ನುಗ್ಗುತ್ತದೆ, ಅವು ಜೀವಂತವಾಗಿ ಎದ್ದೇಳುತ್ತವೆ, ಬಹುದೊಡ್ಡ ಸೈನ್ಯವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿಬಿಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ದೈವಿಕ ಶಕ್ತಿ ಇಂದಿಗೂ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದೆ. ಈ ದೈವಿಕ ಶಕ್ತಿಯನ್ನು ನಾವು ನಮ್ಮ ಜೀವಿತದಲ್ಲಿ ಆಸ್ವಾದಿಸಿ ಅದನ್ನು ಸ್ವೀಕರಿಸಲು ನಾವು ಅನುವು ಮಾಡಿಕೊಟ್ಟಾಗ, ದೇವರ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ನಾವು ಬರಮಾಡಿಕೊಳ್ಳುವಾಗ ಖಂಡಿತವಾಗಿ ದೈವ ಶಕ್ತಿ ಇಂದಿಗೂ ನಮ್ಮ ಶರೀರದಲ್ಲಿ ಚಲಿಸುತ್ತದೆ. ಎಂತಹ ಮಾರಕವಾದ ವ್ಯಾಧಿಗಳಾದರೂ, ವೈದ್ಯರಿಂದಲೂ ಔಷಧಿಗಳಿಂದಲೂ ಗುಣವಾಗದ ಎಂತಹ ಮಾರಕವಾದ ರೋಗಗಳಾದರೂ ಪರವಾಗಿಲ್ಲ, ಯೇಸುವಿಗೆ ಯಾವುದೂ ಅಸಾಧ್ಯವಲ್ಲ. ಹಾಗಾಗಿ ಸಾಯುವಂತಹ ಅವಸ್ಥೆಯಲ್ಲಿರುವಂತಹ ರೋಗಿಗಳನ್ನು ಕೂಡ ಯೇಸು ಕ್ರಿಸ್ತರು ಈ ದಿನಗಳಲ್ಲಿ ಜೀವಂತವಾಗಿ ಎಬ್ಬಿಸುತ್ತಿದ್ದಾರೆ. ಆಶ್ಚರ್ಯಕರವಾಗಿ ಅನೇಕ ಮಾರಕವಾದ ವ್ಯಾಧಿಗಳನ್ನು ಯೇಸು ಪ್ರಭು ಗುಣಪಡಿಸುತ್ತಿದ್ದಾರೆ. ಅದೇ ಯೇಸು ಕ್ರಿಸ್ತರ ಶಕ್ತಿಯು ಈ ಶುಶ್ರೂಷೆ ಮೂಲಕ ನಮ್ಮಲ್ಲಿಗೆ ಹರಿದು ಬರುವಂತೆ ನಾವು ಯೇಸು ಕ್ರಿಸ್ತರ ಆ ಸೌಖ್ಯದಾಯಕ ಶಕ್ತಿಯನ್ನು ನಮ್ಮ ಜೀವಿತಕ್ಕೆ ಆಹ್ವಾನಿಸೋಣ. ನಾವು ಓದುತ್ತೇವೆ ವಿಮೋಚನಕಾಂಡ ಪುಸ್ತಕ 15ನೇ ಅಧ್ಯಾಯದ 26ನೇ ವಚನ. ಅಲ್ಲಿ ಸರ್ವೇಶ್ವರ ಇಸ್ರೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ದೃಷ್ಟಿಗೆ ಸರಿಬೀಳುವುದನ್ನೇ ಮಾಡಿ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಈಜಿಪ್ಟಿನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ. ಸರ್ವೇಶ್ವರನೆಂಬ ನಾನೇ ನಿಮಗೆ ಆರೋಗ್ಯದಾಯಕ ಎಂದರು. ದೇವರ ಆಜ್ಞೆಗಳನ್ನು ಅನುಸರಣೆ ಮಾಡುವುದರ ಮುಖಾಂತರ ನಾವು ದೇವರನ್ನು ಪ್ರೀತಿ ಮಾಡುವುದಾದರೆ ಯಾವ ವ್ಯಾಧಿಯೂ ನಮಗೆ ಉಂಟಾಗದಂತೆ ದೇವರು ನಮ್ಮನ್ನು ಕಾಯ್ದುಕೊಳ್ಳುವರು. ಹಾಗೆ ಮನುಷ್ಯರಾದ ನಾವು ಅನೇಕ ಬಲಹೀನತೆಗಳಲ್ಲಿ ಈ ದಿನ ಜೀವಿಸುವಂಥದ್ದು. ಪ್ರತಿಯೊಂದು ಮನುಷ್ಯನಿಗೆ ತನ್ನದೇ ಆದಂತಹ ದೌರ್ಬಲ್ಯಗಳು ಇರುತ್ತವೆ. ವಿಶೇಷವಾಗಿ ಪಾಪದ ಕಾರ್ಯಗಳ ಮುಖಾಂತರವಾಗಿ ಅನೇಕ ವಿಧವಾದ ರೋಗ ರುಜಿನಗಳಿಗೆ ನಾವು ತುತ್ತಾಗುವಂಥದ್ದು. ಸಾಯುವಂಥ ಅವಸ್ಥೆಗೆ ಬರುವಾಗ ವೈದ್ಯರಲ್ಲಿ ಭರವಸೆ ಇಟ್ಟು ವೈದ್ಯರಿಂದ ವೈದ್ಯರಲ್ಲಿಗೆ ಹೋಗುತ್ತೇವೆ. ಔಷಧಿಯು ವೈದ್ಯರು ನಮ್ಮನ್ನು ಕೈಬಿಟ್ಟಾಗ ಮಾಟ ಮಂತ್ರಗಳಿಗೂ ಶಾಸ್ತ್ರ ಶಕುನಗಳಿಗೂ ನಾವು ಹೋಗುತ್ತೇವೆ. ನಂತರ ಅದು ಪ್ರಯೋಜನವಿಲ್ಲದೆ ಹೋಗುವಾಗ ನಿರಾಶೆಯಲ್ಲಿ ನಾವು ಸಾವು ಮರಣವನ್ನು ಎದುರು ನೋಡುತ್ತಾ ಅದನ್ನು ಅನುಭವಿಸುತ್ತಾ ಮನುಷ್ಯರಿಂದ ವರ್ಣಿಸಲಿಕ್ಕಾಗದೇ ಇರುವಂತಹ ವ್ಯಸನದಲ್ಲಿ ನಾವು ಜೀವಿಸುತ್ತಿರುತ್ತೇವೆ. ಆ ಅವಸ್ಥೆಯಲ್ಲಿ ನಮಗೆ ಯಾರು ಏನು ಹೇಳಿದರೂ ಕೇಳುತ್ತೇವೆ ಮತ್ತು ಮನುಷ್ಯರು ಹೇಳಿದ ಸಲಹೆಗಳನ್ನು ನಮ್ಮ ಜೀವನದಲ್ಲಿ ಮಾಡುತ್ತೇವೆ. ಹೇಗಾದರೂ ನನಗೆ ಒಳ್ಳೆಯದಾದರೆ ಸಾಕು ಎನ್ನುವಂಥ ಅವಸ್ಥೆಯಲ್ಲಿ. ಹೀಗಿರುವಾಗ ವರ್ಷಗಳ ಹಿಂದೆ ಅನ್ಯ ಧರ್ಮೀಯ ದಂಪತಿಗಳು ತಮ್ಮ ಮಗನನ್ನು ಧ್ಯಾನಕ್ಕಾಗಿ ಕರೆದು ತಂದರು. ಕಾರಣ ಆ ಮಗನಿಗೆ ಕೊನೆಯ ಹಂತದ ಬ್ಲಡ್ ಕ್ಯಾನ್ಸರ್ ವ್ಯಾಧಿ. ವೈದ್ಯರು ಖಾಲಿ 15 ದಿನಗಳ ಸಮಯವನ್ನು ಕೊಟ್ಟು ಬಿಟ್ಟಿದ್ದಾರೆ. ಇನ್ನು ಹೆಚ್ಚೆಂದರೆ ನಿನ್ನ ಮಗ ಬದುಕುವುದು 15 ದಿನ ಮಾತ್ರ, ಅದಕ್ಕೆ ಮೇಲ್ಪಟ್ಟು ಆತನು ಬದುಕುವುದಿಲ್ಲ. ಮರಣ ಅವಸ್ಥೆಯಲ್ಲಿ ಮಗನು ಹಾದು ಹೋಗುವಾಗ ತಾಯಿ ತಂದೆ ಆ ಗಂಡು ಮಗನನ್ನು ನೋಡುತ್ತಾ ಆಹಾರವನ್ನು ಸೇವಿಸಲಿಕ್ಕಾಗದೆ
ನಿದ್ರೆ ಮಾಡಲಿಕ್ಕಾಗದೆ ಬಹಳ ಕಷ್ಟಪಟ್ಟು ದಿನಗಳನ್ನು ಎಣಿಸುತ್ತಿರುವಂಥ ಸಂದರ್ಭದಲ್ಲಿ ನೆರೆಮನೆಯವರು ಸಂಬಂಧಿಕರೆಲ್ಲರೂ ಬಂದವರ ದುಃಖವನ್ನು ನೋಡುವಾಗ ಒಂದು ಕ್ರೈಸ್ತ ಕುಟುಂಬ ಅವರಿಗೊಂದು ಸಲಹೆಯನ್ನು ನೀಡುತ್ತದೆ. ನೀವು ಒಂದು ಧ್ಯಾನ ಮಾಡಿ, ಒಂದು 5 ದಿನಗಳ ಧ್ಯಾನ, ಯೇಸು ಕ್ರಿಸ್ತರನ್ನು ಕುರಿತಿರುವಂತಹ ಶುಭ ಸಂದೇಶವನ್ನು ಕೇಳಿ ನೀವು ಪ್ರಾರ್ಥಿಸಿರಿ, ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಎನ್ನುವಂತಹ ಒಂದು ಸಂದೇಶವನ್ನು ಕೊಡುತ್ತಾರೆ. ಅದನ್ನು ದೃಢವಾಗಿ ನಂಬಿಕೊಂಡು ಆ ದಂಪತಿಗಳು ಮಗನನ್ನು ಧ್ಯಾನಕ್ಕಾಗಿ ಕರೆತರುತ್ತಾರೆ. ಧ್ಯಾನಕ್ಕಾಗಿ ಕರೆತರುವ ಸಂದರ್ಭದಲ್ಲಿ ಆ ತಾಯಿ ದೇವರಲ್ಲಿ ಒಂದು ಕೋರಿಕೆಯನ್ನು ಇಟ್ಟು ಪ್ರಾರ್ಥಿಸುತ್ತಾಳೆ. ಬಹಳ ದುಃಖಕರವಾದ ಪರಿಸ್ಥಿತಿ. ಇನ್ನು 7 ದಿನಗಳ ನಂತರ ತನ್ನ ಮಗನ ಹುಟ್ಟುದ ದಿನ ಬರುತ್ತೆ. ಹಾಗೆ ಅಲ್ಲಿಯವರೆಗೆ ಆದರೂ ನನ್ನ ಮಗನು ಬದುಕಿರಬೇಕು ಅನ್ನುವಂತಹ ಒಂದು ಕೋರಿಕೆ. ಅದಾದ ನಂತರ ಮಗನು ತೀರಿಕೊಂಡರೂ ಪರವಾಗಿಲ್ಲ ಎಂದು ಆ ತಾಯಿ ಅಳುತ್ತಾ ಪ್ರಾರ್ಥನೆ ಮಾಡಿಕೊಂಡು ಮಗನನ್ನು ಧ್ಯಾನಕ್ಕೆ ಕರೆತರುತ್ತಾಳೆ. ಆ ಧ್ಯಾನದ ಸಂದರ್ಭದಲ್ಲಿ ಬಲವಾಗಿ ದೇವರನ್ನು ಅವರು ನಂಬಿಕೊಂಡು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೆ ಯೇಸುವಿನಲ್ಲಿ. ಹಾಗಾಗಿ 5 ದಿನಗಳ ಧ್ಯಾನ ಮುಗಿಯುತ್ತದೆ. ಮುಗಿದ ನಂತರ ತಮ್ಮ ಊರಿಗೆ ಅವರು ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಮಗನನ್ನು ನೋಡುವಾಗ ಧ್ಯಾನಕ್ಕೆ ಮುಂಚೆ ಮಗನು ಬಳಲಿದ್ದ, ಮರಣಾವಸ್ಥೆಯಲ್ಲಿದ್ದ, ಆತನ ಶರೀರದಲ್ಲಿ ಶಕ್ತಿ ಕುಂದಿ ಹೋಗಿತ್ತು. ಆದರೆ 5 ದಿನಗಳ ಧ್ಯಾನದ ನಂತರ ಆ ಮಗನನ್ನು ನೋಡುವಾಗ ಮಗನಲ್ಲಿ ಒಂದು ನೂತನ ಶಕ್ತಿ ಬಂದಿದೆ. ಆ ಮಗನಲ್ಲಿ ಒಂದು ಮುಖದಲ್ಲಿ ಒಂದು ಪ್ರಕಾಶಮಾನವಾದ ಕಳೆ ಬಂದಿದೆ. ಆತನ ಶರೀರದಲ್ಲಿ ಶಕ್ತಿ ಕಾಣಿಸುತ್ತಿದೆ. ಅದನ್ನು ಮನಗಂಡ ತಾಯಿ ತಂದೆಯರು ಇನ್ನೂ ಸ್ವಲ್ಪ ದಿನ ಬಿಟ್ಟು ಆಸ್ಪತ್ರೆಗೆ ಕೊಂಡೋಗುತ್ತಾರೆ. ತನ್ನ ಮಗನನ್ನು ಚಿಕಿತ್ಸೆಗೆ ಒಳಪಡಿಸಿದಂಥ ಅದೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯರಲ್ಲಿ ಹೇಳುತ್ತಾರೆ, ಸರ್, ನನ್ನ ಮಗನನ್ನು ಮತ್ತೊಮ್ಮೆ ನೀವು ಚಿಕಿತ್ಸೆಗೆ ಒಳಪಡಿಸಬೇಕು. ವೈದ್ಯರು ಆಶ್ಚರ್ಯವಾಗಿ ಹೇಳುತ್ತಾರೆ, ನಿಮ್ಮ ಮಗ ಇನ್ನೂ ಬದುಕಿದ್ದಾನಾ? ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಾ ಇದ್ದಾನೆ. ನೋಡಿ, ನಾವೆಲ್ಲ ಪರೀಕ್ಷೆಗಳನ್ನು ಮುಗಿಸಿದ್ದೇವೆ, ಆದರೆ ನೀವು ಮತ್ತೆ ಪರೀಕ್ಷೆ ಮಾಡಬೇಕು ಎಂಬುದರಲ್ಲಿ ಅರ್ಥವಿಲ್ಲ. ನೀವು ನಿಮ್ಮ ಮಗನನ್ನು ಕರೆದುಕೊಂಡು ಹೋಗಿ. ಇಲ್ಲ, ತಾವಾಗನ್ನಬಾರದು, ನನ್ನ ಮಗನನ್ನು ಪರೀಕ್ಷೆ ಮಾಡಬೇಕು. ತಾಯಿ ತಂದೆಯರ ಒತ್ತಾಯದ ಮೇರೆಗೆ ವೈದ್ಯರು ಈ ಮಗನನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದರು. ಪರೀಕ್ಷೆಗಳೆಲ್ಲ ಮುಗಿದ ನಂತರ ವೈದ್ಯರೇನು ಮಾತನಾಡುವುದಿಲ್ಲ. ದೊಡ್ಡ ದೊಡ್ಡ ವೈದ್ಯರು ಮುಖ ನೋಡಿ ಒಂದು ವಿಸ್ಮಯವಾಗಿ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ತಾಯಿ ತಂದೆಯರು ವೈದ್ಯರನ್ನು ಪ್ರಶ್ನಿಸುತ್ತಾರೆ, ಸರ್, ನಿಮ್ಮ ರಿಪೋರ್ಟ್ ಏನು ಹೇಳ್ತಾ ಇದೆ? ನನ್ನ ಮಗನಿಗೆ ಏನಾಗಿದೆ? ಆಗ ದೊಡ್ಡ ವೈದ್ಯರು ಬಾಯಿ ತೆರೆದು ಹೇಳುತ್ತಾರೆ, ನೋಡಿ, ಇದು ವೈದ್ಯಶಾಸ್ತ್ರಕ್ಕೆ ಸವಾಲಾಗಿರುವ ಸಂಗತಿ. ನಮ್ಮ ಕೈಲಿ ನಂಬಲಿಕ್ಕೆ ಸಾಧ್ಯವಿಲ್ಲದಿರುವಂಥ ಅವಸ್ಥೆ. ಆದರೂ ಈ ರಿಪೋರ್ಟ್ಗಳನ್ನು ನೋಡುವಾಗ ನಾವು ನಂಬ್ತಾ ಇದ್ದೇವೆ. ಖಾಲಿ ನಿನ್ನ ಮಗನ ರೋಗ ಪೂರ್ಣ ಗುಣವಾಗಿದೆ ಎಂಬುದು ಮಾತ್ರವಲ್ಲ, ಮನುಷ್ಯನ ಕಣ್ಣೀರನ್ನು ಒರೆಸುವ ವೈದ್ಯಶಾಸ್ತ್ರಕ್ಕೂ ಔಷಧಿಗಳಿಗೂ ಸಾಧ್ಯವಾಗದೇ ಇರುವಂತಹ ದೊಡ್ಡ ಕಾರ್ಯವನ್ನು ಮಾಡುವ ದೇವರು ಇಂದಿಗೂ ಜೀವಿಸುತ್ತಿದ್ದಾರೆ. ಯೇಸು ಪ್ರಭು ಇಂದಿಗೂ ಜೀವಿಸುತ್ತಿದ್ದಾರೆ ಎನ್ನುವಂತಹ ಸತ್ಯವನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ನಿನ್ನ ಮಗನಲ್ಲಿ ರೋಗವಿಲ್ಲ, ಸಂಪೂರ್ಣವಾಗಿ ಆತನು ಗುಣವಾಗಿದ್ದಾನೆ. ದೇವರು ನಿಮ್ಮನ್ನು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ, ನೀವಿನ್ನು ಸಮಾಧಾನವಾಗಿ ಹೋಗಬಹುದು ಎಂಬುದಾಗಿ ವೈದ್ಯರು ಬೀಳ್ಕೊಡುತ್ತಾರೆ. ಆ ಹುಡುಗನು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸಿ BCom ಪದವೀಧರನಾದ ನಂತರ ಇವತ್ತು 2 ಮಕ್ಕಳ ತಂದೆ. ಆತನು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇದಾಗಿದೆ ಕಣ್ಣಿಗೆ ಕಾಣದಿರುವ ದೈವ ಶಕ್ತಿ. ಈ ದೈವ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಲು ಯಾವಾಗ ನಾವು ಮನಸ್ಸು ಮಾಡುತ್ತೇವೆ, ನಮ್ಮ ದುಃಖಗಳನ್ನು, ರೋಗಗಳನ್ನು ಯೇಸುವಿನ ಪಾದಗಳಲ್ಲಿಟ್ಟು ನಮ್ಮ ಹಳೆಯ ಜೀವನವನ್ನು ಸ್ಮರಿಸಿ, ಪಾಪಮಯ ಬದುಕನ್ನು ಸ್ಮರಿಸಿ ಪಶ್ಚಾತ್ತಾಪಪಟ್ಟು ದೇವರ ಪಾದಗಳಲ್ಲಿ ಕಣ್ಣೀರು ಹಾಕುತ್ತೇವೆ, ದೇವರು ನಮ್ಮ ಮೇಲೆ ಕನಿಕರಗೊಂಡು ತನ್ನ ಕೃಪೆಯನ್ನು ನಮ್ಮ ಶರೀರದಲ್ಲಿ ಕಳುಹಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಗಂಭೀರವಾದ ವಿಷಯ ನಾನು ವಿವರಿಸುತ್ತಿದ್ದ ಹಾಗೆ, ಮನುಷ್ಯನ ಶರೀರದಲ್ಲಿ ರೋಗ ಪ್ರಾರಂಭ ಆಗುವುದು ಬಹಳ ಮುಖ್ಯವಾಗಿ ಪಾಪದ ಮುಖಾಂತರವಾಗಿ. ದೇವರ ವಾಕ್ಯ ನಮಗೆ ವಿವರಿಸುತ್ತದೆ. ಕೀರ್ತನೆಗಳ ಪುಸ್ತಕ 107ನೇ ಅಧ್ಯಾಯ 17ನೇ ವಾಕ್ಯದಿಂದ,
ರೋಗಿಗಳಾದರವರು ಅನಾಚಾರದ ನಿಮಿತ್ತ, ಬಾಧೆಗೊಳಗಾದರೂ ಪಾಪ ಕಾರ್ಯಗಳ ನಿಮಿತ್ತ, ಅಸಹ್ಯಪಟ್ಟರು ಅನ್ನಾಹಾರಗಳಿಗೆ, ಹತ್ತಿರವಾದರವರು ಮೃತ್ಯು ದ್ವಾರಕ್ಕೆ, ಸಂಕಟದಲ್ಲಿ ಮೊರೆಯಿಟ್ಟರೂ ಪ್ರಭುವಿಗೆ, ಬಿಕ್ಕಟ್ಟಿನಿಂದ ಬಿಡುಗಡೆ ಇತ್ತನು ಅವರಿಗೆ, ಗುಣಪಡಿಸಿದನವರನ್ನು ತನ್ನ ವಾಣಿಯಿಂದ, ತಪ್ಪಿಸಿದನು ಅವರನ್ನು ವಿನಾಶದಿಂದ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೈವವಚನ ನಮಗೆ ವಿವರಿಸುವಂತೆ ಕೆಲವು ಮನುಷ್ಯರು ರೋಗಕ್ಕೆ ಈಡಾಗುವುದು ಪಾಪದ ಕಾರಣದ ನಿಮಿತ್ತವಾಗಿ. ಯಾವಾಗ ರೋಗದ ಅವಸ್ಥೆಯಲ್ಲಿ ಬೀಳುತ್ತಾರೆ, ಇನ್ಯಾವ ಮನುಷ್ಯನು, ಯಾವ ವೈದ್ಯರು, ಯಾವ ಔಷಧಿಯು ನನ್ನನ್ನು ಗುಣ ಮಾಡಲು ಸಾಧ್ಯವಿಲ್ಲ ಎಂಬಂತಹ ಸತ್ಯವನ್ನು ಮನಗಂಡು ತನ್ನ ಜೀವನವನ್ನು ಸ್ಮರಿಸಿ ತನ್ನ ಬದುಕಿನಲ್ಲಿ ತಾನು ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ದೇವರ ಸನ್ನಿಧಿಯಲ್ಲಿ ಕರುಣೆಗಾಗಿ ಮನುಷ್ಯನು ಕಣ್ಣೀರಿಡುವ ಸಂದರ್ಭದಲ್ಲಿ ದೇವರು ತನ್ನ ಕರುಣೆಯನ್ನು ತೋರಿಸುತ್ತಾರೆ ಹಾಗೂ ಅವರನ್ನು ಗುಣಪಡಿಸುತ್ತಾರೆ. ಹಾಗಾಗಿ ಬನ್ನಿ, ಬಹಳ ಮುಖ್ಯವಾಗಿ ಈ ಶುಶ್ರೂಷೆಯಲ್ಲಿ ಪ್ರವೇಶ ಮಾಡುವ ಮುನ್ನ ಮಾರಕವಾದಂತಹ ನಮ್ಮ ರೋಗಗಳು ಏನೇ ಇದ್ದರೂ ಸರಿ, ವೈದ್ಯರಿಂದಲೂ ಔಷಧಿಗಳಿಂದಲೂ ಗುಣವಾಗದಂತಹ ರೋಗಗಳಾದರೂ ಸರಿ, ಈ ಸಮಯದಲ್ಲಿ ನಮ್ಮ ಜೀವನವನ್ನೊಮ್ಮೆ ನಾವು ಪರಿಶೀಲನೆ ಮಾಡೋಣ. ದೇವರ ಸನ್ನಿಧಿಯಲ್ಲಿ ಯೋಚನೆಯಿಂದ, ವಾಕ್ಯದಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ ಮಾಡಿದಂತಹ ಎಲ್ಲ ಪಾಪಗಳನ್ನು ಸ್ಮರಿಸಿಕೊಳ್ಳೋಣ. ಸಕಲ ಪಾಪದ ಅವಸ್ಥೆಗಳನ್ನು ಸ್ಮರಿಸಿ ಅವುಗಳಿಗಾಗಿ ಪಶ್ಚಾತ್ತಾಪ ಪಡೋಣ ಹಾಗೂ ಪೂರ್ಣ ಮನಸ್ಸಿನಿಂದ ದೇವರ ಕ್ಷಮೆಗಾಗಿ ಪ್ರಾರ್ಥನೆ ಮಾಡೋಣ. ತೀರ್ಮಾನಿಸೋಣ, ಇನ್ನೆಂದಿಗೂ ಈ ಪಾಪಗಳನ್ನು ನನ್ನ ಜೀವನದಲ್ಲಿ ಮಾಡುವುದಿಲ್ಲ. ಎರಡನೇದಾಗಿ, ದೇವರಲ್ಲಿ ಪ್ರತ್ಯೇಕವಾಗಿ ನಾವು ಅರ್ಪಣೆ ಮಾಡುವಂಥ ಒಂದು ಅರ್ಪಣೆ, ದೇವರೇ ನಾನು ನಿನ್ನ ಮಹಿಮೆಗಾಗಿ ಜೀವಿಸುತ್ತೇನೆ. ಎಷ್ಟೋ ಮಂದಿ ರೋಗದ ಬಾಧೆಯಲ್ಲಿ ಇರುವಾಗ ತಮ್ಮ ಜೀವನವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ದೇವರೇ ನಾನು ಈಗ ಮರಣಾವಸ್ಥೆಯಲ್ಲಿದ್ದೇನೆ, ನೀನು ನನಗೊಂದು ಜೀವಿತವನ್ನು ಕರುಣಿಸಿದರೆ ಬದುಕಿರುವವರೆಗೆ ನಾನು ನಿನ್ನ ಮಹಿಮೆಗಾಗಿ ಜೀವಿಸುತ್ತೇನೆ, ನಿನ್ನ ಸುವಾರ್ತೆಯನ್ನು ಸಾರುತ್ತೇನೆ, ನಿನ್ನನ್ನು ತುಂಬಿದ ಜನಸಂದಣಿಯ ಮುಂಭಾಗದಲ್ಲಿ ನಾನು ಮಹಿಮೆ ಪಡಿಸುತ್ತೇನೆ. ಆ ರೀತಿ ತನ್ನ ಜೀವನವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಮಹಿಮೆಗಾಗಿ ನಾನು ಜೀವಿಸುತ್ತೇನೆಂಬುದಾಗಿ ಹೇಳುವಾಗ ನಿಶ್ಚಯವಾಗಿಯೂ ದೇವರ ಕೃಪೆ ಮನುಷ್ಯರನ್ನು ಆವರಿಸಿಕೊಂಡು ಅವರು ಪೂರ್ಣವಾಗಿ ಸೌಖ್ಯಗೊಂಡು ಅಂತಹ ಎಷ್ಟೋ ಮಂದಿ ಇವತ್ತು ತಮ್ಮ ಜೀವನದ ಅನುಭವ ಸಾಕ್ಷಿಯನ್ನು ನೀಡುತ್ತಾ ಯೇಸು ಪ್ರಭುವನ್ನು ಮಹಿಮೆ ಪಡಿಸುತ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜೀವನವನ್ನು ಕೂಡ ದೇವರ ಮಹಿಮೆಗಾಗಿ ನಾವು ಸಮರ್ಪಣೆ ಮಾಡೋಣ. ಇನ್ನು ಮೂರನೇದಾಗಿ, ಯೇಸು ಸ್ವಾಮಿಯ ಸೌಖ್ಯದಾಯಕ ಶಕ್ತಿ ನಮ್ಮ ಶರೀರದಲ್ಲಿ ಹರಿದು ಬರುವುದಕ್ಕೆ ಬಹಳ ಮುಖ್ಯವಾದ ಅಡೆತಡೆ ನಮ್ಮನ್ನು ನೋಯಿಸಿದವರನ್ನು ಕುರಿತು ನಮ್ಮ ಮನದಾಳದಲ್ಲಿ ಇರುವಂತಹ ಆಂತರಿಕ ಗಾಯ, ಆ ವ್ಯಕ್ತಿಗಳನ್ನು ಸ್ಮರಿಸುವಾಗಲೇ ಉಂಟಾಗುವ ಕೋಪ, ಅವರನ್ನು ಶಪಿಸುವಂಥ ಅವಸ್ಥೆ ಹಾಗೂ ಗತಿಸಿ ಹೋದಂತಹ ಘಟನೆಗಳು, ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನು ನೋಯಿಸಿದಂಥ ಮನುಷ್ಯರನ್ನು ಮರೆಯಲಿಕ್ಕಾಗದೆ ಶಪಿಸುವಂತಹ ಒಂದು ಅವಸ್ಥೆ ಇರುವುದಾದರೆ ಎಂದಿಗೂ ದೇವರ ಕೃಪೆಯು ಶಕ್ತಿಯು ನಮ್ಮ ಶರೀರವನ್ನು ಆವರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ದ್ವೇಷವಿರುವ ಕಡೆ, ರೋಷವಿರುವ ಕಡೆ, ಸೇಡು ತೀರಿಸುವ ಮನೋಭಾವ ಇರುವ ಕಡೆ ಎಂದಿಗೂ ದೈವ ಕೃಪೆಯು ಚಲಿಸುವುದಿಲ್ಲ. ಹಾಗಾಗಿ ದೈವವಾಕ್ಯ ನಮಗೆ ಕಲಿಸುವಂಥದ್ದು ಸಿರಾಕನ ಗ್ರಂಥ 28ನೇ ಅಧ್ಯಾಯ 2ನೆಯ ವಾಕ್ಯ, ಕ್ಷಮೆ ನೀಡು ನಿನ್ನ ನೆರೆಯವನು ಮಾಡಿದ ತಪ್ಪಿಗೆ, ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ಹಾಗೆ ದೇವರು ನಮ್ಮ ಪಾಪಗಳನ್ನು ಮನ್ನಿಸಿ ನಮಗೆ ಕರುಣೆ ತೋರಬೇಕು ಎಂಬುದಾಗಿ ನಾವು ಬಯಸುವುದಾದರೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಬಹಳಷ್ಟು ಮನುಷ್ಯರು ನಮ್ಮನ್ನು ನೋಯಿಸಿದ್ದಾರೆ, ನಮ್ಮನ್ನು ದುಃಖಕ್ಕೆ ಈಡು ಮಾಡಿದ್ದಾರೆ. ಹಣಕಾಸಿನಲ್ಲಿ ನಮ್ಮನ್ನು ವಂಚಿಸಿರಬಹುದು, ಆಸ್ತಿಯಲ್ಲಿ ನಮ್ಮನ್ನು ವಂಚಿಸಿರಬಹುದು, ಅಥವಾ ಇನ್ಯಾವುದೋ ವಿಷಯದಲ್ಲಿ ನಮಗೆ ದುಃಖವನ್ನು ಕೊಟ್ಟಿರಬಹುದು. ಆಳವಾಗಿ ಗಾಯವಾಗಿರತಕ್ಕಂಥ ಅವಸ್ಥೆಯಲ್ಲಿ ನಾವು ಅದನ್ನು ಮರೆಯುವುದಕ್ಕೂ ಮತ್ತು ಅವರನ್ನು ಪ್ರೀತಿ ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾಗಿ ಆಳವಾದ ರೀತಿಯಲ್ಲಿ ಅವರು ನಮಗೆ ನೋಯಿಸಿರ್ಬೋದು. ಇಲ್ಲಿ 2 ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಒಂದು, ಮನುಷ್ಯರು ತಾವು ಏನು ಮಾಡುತ್ತಿದ್ದೇವೆ ಎಂಬುದಾಗಿ ಅರಿಯದೇ ಇರುವ ಕಾರಣ. ಲೌಕಿಕವಾಗಿ ಮನುಷ್ಯರಿಗೆ ಬುದ್ಧಿ ಇದೆ, ಜ್ಞಾನ ಇದೆ, ಪಾಂಡಿತ್ಯವಿದೆ. ಆದರೆ ಆತ್ಮಿಕವಾಗಿ ನೋಡುವಾಗ
ಅವರಿಗೆ ಯಾವ ತಿಳುವಳಿಕೆಯೂ ಇಲ್ಲದೇ ಇರುವಂಥ ಅವಸ್ಥೆಯಲ್ಲಿ ಆಗಿದೆ ಅವರು ನೋಯಿಸುವುದು. ಹಾಗಾಗಿ ಅವರಿಗೂ ಬಿಡುಗಡೆ ಬೇಕು, ಅವರು ಕೂಡ ದೇವರನ್ನು ಅರಿಯಬೇಕು. ಹಾಗಾದಲ್ಲಿ ಅವರು ಕೊಟ್ಟಂಥ ನೋವನ್ನು ಅನುಭವಿಸಿ ನಾವು ಆ ವ್ಯಕ್ತಿಯನ್ನು ಮನಪೂರ್ವಕವಾಗಿ ಅವಾಗ ಕ್ಷಮಿಸುತ್ತೇವೆ. ಅಲ್ಲಿ ಪಿಶಾಚಿಯ ಬಂಧನದಿಂದ ಅವರು ಬಿಡುಗಡೆಯನ್ನು ಪಡೆಯುತ್ತಾರೆ ಮತ್ತು ದೈವಿಕ ಕೃಪೆ ಅವರಲ್ಲಿ ಚಲಿಸುತ್ತದೆ. ಹಾಗೆ ಅದರ ಮುಖಾಂತರ ನಮಗೂ ರೋಗ ಸೌಖ್ಯ ಉಂಟಾಗುತ್ತೆ ಹಾಗೂ ಕೆಲವು ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಹರಿದು ಬರುವುದಕ್ಕೆ ಕಾರಣವಾಗುತ್ತದೆ. ಆದ ಕಾರಣ ಬಹಳ ಮುಖ್ಯವಾಗಿ ದೇವರ ಶಕ್ತಿಯು, ಕೃಪೆಯು, ಅಭಿಷೇಕವು ನಮ್ಮ ಜೀವನದಲ್ಲಿ ಬರುವುದಕ್ಕೆ ಬಹಳ ಮುಖ್ಯವಾದ ಅಡೆತಡೆ ರೋಷ, ದ್ವೇಷ, ವೈಷಮ್ಯ, ವೈರಾಗ್ಯ ಎನ್ನುವಂಥದ್ದು. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಪುನಃ 11ನೇ ಅಧ್ಯಾಯದ 25-26 ವಾಕ್ಯವನ್ನು ಓದುವಾಗ, ಇದಲ್ಲದೆ ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರಿಗಾದರೂ ವಿರೋಧವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ಕ್ಷಮಿಸಿಬಿಡಿ. ಆಗ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವರು. ಯಾವಾಗ ನಾವು ಇತರರನ್ನು ನೋಯಿಸಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಆ ನೋವುಂಡ ಮನುಷ್ಯರನ್ನು ನಾವು ಕ್ಷಮಿಸುತ್ತೇವೆ ಹಾಗೂ ತಪ್ಪಿಗೆ ಕ್ಷಮೆಯನ್ನು ಕೇಳಿಕೊಳ್ಳುತ್ತೇವೆ ಮತ್ತು ಮನಪೂರ್ವಕವಾಗಿ ಕ್ಷಮಿಸುತ್ತೇವೆ, ಅಲ್ಲಿ ಎಂಥ ದೊಡ್ಡ ಅದ್ಭುತ ಸಂಭವಿಸುತ್ತೆ. ಒಂದಿನ ಒಂದು ದಂಪತಿಗಳು ಧ್ಯಾನದಲ್ಲಿ ಭಾಗವಹಿಸುವ ಸಮಯ, ಧ್ಯಾನದ ದಿನಗಳಲ್ಲಿ ಒಂದಿನ ಕ್ಷಮೆ ಕೇಳುವಂತಹ ಸಂದರ್ಭದಲ್ಲಿ ಸುಮಾರು 150 ಧ್ಯಾನಾರ್ಥಿಗಳ ಮಧ್ಯಭಾಗದಿಂದ ಒಂದು ಸಹೋದರ ತನ್ನ ಮಡದಿಯ ಮುಂಭಾಗಕ್ಕೆ ಬಂದು ತುಂಬಿದ ಕಣ್ಣುನೀರೊಂದಿಗೆ ಆಕೆಯ ಪಾದಗಳನ್ನು ಹಿಡಿದು ಆಕೆಯ ಪಾದಗಳ ಮೇಲೆ ಕಣ್ಣೀರನ್ನು ಸುರಿಸಿ ಕ್ಷಮೆಯನ್ನು ಕೇಳಿದ. ಆ ಒಂದು ಸನ್ನಿವೇಶ ನನ್ನನ್ನು ಬಹಳವಾಗಿ ಆಕರ್ಷಿಸಿತು. ಆ ಶುಶ್ರೂಷೆ ಮುಗಿದ ನಂತರ ನನ್ನ ದಂಪತಿಗಳನ್ನು ಕರೆದು ಮಾತನಾಡಿಸಿದೆ. ಆ ಸಹೋದರಿ ನನ್ನ ಹತ್ರ ಹೇಳಿದರು, ಬ್ರದರ್, ನಾನು ಸರ್ಕಾರಿ ಕೆಲಸದಲ್ಲಿ ಇದ್ದೇನೆ, ನನ್ನ ಗಂಡನಿಗೇನು ಕೆಲಸವಿಲ್ಲ, ನಾನು ಮನೆಯಲ್ಲಿಯೂ ಮನೆಯ ಹೊರಗೆಯೂ ದುಡಿಯುತ್ತೇನೆ, ನನ್ನ ಗಂಡನಿಗೆ ಒಂದು ಗಾಡಿ ತೆಗೆದುಕೊಟ್ಟಿದ್ದೇನೆ ಮತ್ತು ಅದಕ್ಕೆ ಪೆಟ್ರೋಲ್ ಹಾಕಿಸುತ್ತೇನೆ, ಗಂಡ ಗಾಡಿಯಲ್ಲಿ ಸುತ್ತಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿದ್ದಾರೆ ಮತ್ತು ನನ್ನನ್ನು ನೋಯಿಸುವುದು ತುಂಬ ನೋಯಿಸ್ತಾರೆ ಮತ್ತು ಲೆಕ್ಕವಿಲ್ಲದ ಹಾಗೆ ಮಾತನಾಡುತ್ತಾರೆ. ಅದು ಬಹಳ ಚುಚ್ಚು ಮಾತುಗಳನ್ನು ನುಡಿಯುವಾಗ ನನಗೆ ತುಂಬ ನೋವಾಗುತ್ತದೆ. ಆದರೆ ನಾನು ದೇವರನ್ನು ಅರಿತವಳು, ಆ ಕಾರಣ ಒಂದು ಮಾತನ್ನು ಹೇಳದೆ ಅವರು ಕೊಟ್ಟಂಥ ಎಲ್ಲ ಚುಚ್ಚು ಮಾತುಗಳನ್ನು ಸಹಿಸಿ ವರ್ಷಗಳವರೆಗೆ ಕಣ್ಣುನೀರಿನಲ್ಲಿ ಹಾದು ಬಂದಿದ್ದೇನೆ. ಒಂದೇ ಒಂದು ಪ್ರಾರ್ಥನೆ ಬಹಳ ವರ್ಷಗಳಿಂದ, ದೇವರೇ, ನನ್ನ ಗಂಡನಿಗೆ ದೇವರ ವಾಕ್ಯ ಸ್ಪರ್ಶಿಸಬೇಕು, ನನ್ನ ಗಂಡನು ದೇವರ ಪ್ರೀತಿಯನ್ನು ಅನುಭವಿಸಬೇಕೆನ್ನುವಂತಹ ಆ ಒಂದು ಪ್ರಾರ್ಥನೆ ಮಾಡಿ ಆತನನ್ನು ಧ್ಯಾನಕ್ಕೆ ಕರ್ಕೊಂಡು ಬಂದೆ. ಈ ಧ್ಯಾನದ ಸಂದರ್ಭದಲ್ಲಿ ನಾನೇನು ಮಾತಾಡಲಿಲ್ಲ. ಇಲ್ಲಿವರೆಗೆ ಅವರಿಗೆ ಯಾವ ಪ್ರತ್ಯುತ್ತರವನ್ನು, ಎದುರುತ್ತರವನ್ನು ನಾನು ಕೊಡಲಿಲ್ಲ. ಅವರು ಮಾಡಿದಂತಹ ಎಲ್ಲ ಕಾರ್ಯಗಳನ್ನು, ನೋಯಿಸಿದಂಥ ಎಲ್ಲ ಕಾರ್ಯಗಳನ್ನು ಅನುಭವಿಸಿಕೊಂಡೇ ಬಂದಿದ್ದೇನೆ. ಆದರೆ ಈ ದಿನಗಳಲ್ಲಿ ದೈವ ವಚನವನ್ನು ಕೇಳುವಾಗ ಅವರ ಆಂತರಿಕ ಕಣ್ಣುಗಳು ತೆರೆಯಲ್ಪಟ್ಟವು. ನಾನು ನನ್ನ ಜವಾಬ್ದಾರಿ ಏನು, ನನ್ನ ಕೆಲಸ ಕಾರ್ಯಗಳೇನು, ನಾನೇನು ಮಾಡುತ್ತಾ ಇದ್ದೇನೆ, ನನ್ನ ವರ್ತನೆಯಿಂದ ನನ್ನ ಮಡದಿ ಎಷ್ಟು ನೊಂದಿರಬೇಕು, ಆಕೆ ಎಷ್ಟು ದುಃಖಪಟ್ಟಿರಬೇಕು, ಮನೆಯ ಒಳಗಡೆಯೋ ಹೊರಗಡೆಯೋ ಆಕೆ ದುಡಿದು ಆಕೆಯ ಸಂಪಾದನೆಯನ್ನು ಊಟ ಮಾಡುತ್ತಾ ಯಾವ ಜವಾಬ್ದಾರಿ ಇಲ್ಲದೆ ನಾನು ಕಾಲ ಕಳೆದೆ. ನನ್ನ ನಡೆ ಮತ್ತು ನುಡಿಗಳಿಂದ ನಾನೆಷ್ಟು ಆಕೆಯನ್ನು ಹಿಂಸಿಸಿದೆ. ಆದರೂ ಒಂದು ಮಾತನ್ನು ಆಕೆ ಹೇಳದೆ, ನನ್ನನ್ನು ಬಿಟ್ಟು ಹೋಗದೆ, ಒಂದು ದಿನಕ್ಕೂ ಕೂಡ ನನ್ನನ್ನು ತಿರಸ್ಕರಿಸದೆ ತಾಳ್ಮೆಯಿಂದ ಸಹನೆಯಿಂದ ಎಷ್ಟು ಅನುಭವಿಸಿಕೊಂಡು ಬಂದಳು ಎನ್ನುವಂತಹ ಒಂದು ಅಂತಃಕರಣ ಆತನಿಗೆ ತೆರೆಯಲ್ಪಡುವಾಗ ತುಂಬಿದ ಸಭೆಯಲ್ಲಿ ಆತನು ಬಂದು ಹೆಂಡತಿಯ ಮುಂದೆ ಮೊಣಕಾಲೂರಿ ಕ್ಷಮೆ ಬೇಡಿದ. ಹಾಗೆ ಪ್ರಾರ್ಥನೆ ಮುಗಿಯಿತು, ನಾನು ಅವರನ್ನು ಕಳಿಸಿಕೊಟ್ಟೆ. ಹಾಗೆ ಒಂದು ವಾರ ಬಿಟ್ಟು ಮತ್ತೆ ಆ ಸಹೋದರ ಧ್ಯಾನಕ್ಕಾಗಿ ಬಂದರು. ಭಾನುವಾರ ದಿವಸ ನಾನು ಆ ಸಹೋದರನನ್ನು ನೋಡುವಾಗ ನಾನು ಮನಸ್ಸಲ್ಲಿ ಅಂದುಕೊಂಡೆ, ಓಹೋ, ಧ್ಯಾನ ಮುಗಿಸಿ ಒಂದು ವಾರ ಅಷ್ಟೇ ಆಗಿದ್ದು ಮತ್ತೆ ಧ್ಯಾನಕ್ಕೆ ಬಂದಿದ್ದಾರೆ, ಏನೋ ಮತ್ತೆ ತಪ್ಪು ಮಾಡಿರಬೇಕು ಅಂತ ಹೇಳಿ ನಾನು ಸೋಮವಾರ ಆ ವ್ಯಕ್ತಿಯನ್ನು ಬೆಳಗ್ಗೆ ಒಂದು 9:30 ಗಂಟೆ ಆಗುವಾಗ ಕರೆದು ಮಾತಾಡಿಸಿದೆ. ಸಹೋದರ, ಒಂದು ವಾರವಷ್ಟೇ ಧ್ಯಾನ ಆದದ್ದು, ಒಂದು ವಾರ ಬಿಟ್ಟು ನೀವು ಮತ್ತೆ ಧ್ಯಾನಕ್ಕೆ ಬಂದಿದ್ದೀರಿ. ನನಗನ್ಸುತ್ತೆ ಬಹುಶಃ ನೀವೇನು ತಪ್ಪು ಮಾಡಿ ಅಥವಾ ಮತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಮಾಡಿ ಧ್ಯಾನಕ್ಕೆ ಬಂದಿರಬಹುದು. ಆ ವ್ಯಕ್ತಿ ಕೋಪ ಮಾಡಲಿಲ್ಲ, ಮುಗುಳ್ನಕ್ಕು ನನ್ನ ಕೈಗಳನ್ನು ಹಿಡಿದು ಹೇಳಿದರು, ಬ್ರದರ್, ನನ್ನ ಹಳೆಯ ಜೀವನ ಮುಗಿದು ಹೋಯಿತು. ನಾನು ಮನಪರಿವರ್ತನೆಗೊಂಡು ಕ್ಷಮೆ ಬೇಡಿ ಮನೆಗೆ ಹೋದ ನಂತರ
ನಾನು ಕನಸಿನಲ್ಲಿಯೂ ಎಣಿಸದೇ ಇರುವ ಅದ್ಭುತವನ್ನು ದೇವರು ಮಾಡಿದರು. ನನಗೊಂದು ಮ್ಯಾನೇಜರ್ ಕೆಲಸ ಸಿಕ್ಕಿತು. ನಾನು ಕೆಲಸಕ್ಕೆ ಹಾಜರಾಗುವ ಮುನ್ನ ಮನೆಯ ಎಲ್ಲ ಕಾರ್ಯಗಳನ್ನು ಸರಿಪಡಿಸಿ ದೇವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಿ ಧ್ಯಾನಕ್ಕೆ ಬಂದು ತದನಂತರ ನಾನು ಕೆಲಸಕ್ಕೆ ಸೇರೋಣ ಎಂಬುದಾಗಿ ಕೆಲಸ ಯಾರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ನನ್ನ ಇಂಟರ್ವ್ಯೂ ಎಲ್ಲ ಏನು ಮುಗಿದಿದೆ, ನನಗೆ ಮ್ಯಾನೇಜರ್ ಪೋಸ್ಟನ್ನು ಕೊಟ್ಟಿದ್ದಾರೆ. ಅವರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಧ್ಯಾನಕ್ಕೆ ಬಂದಿದ್ದೇನೆ. ಪರವಾಗಿಲ್ಲ, ನೀವು ಎಷ್ಟೋ ಜನರನ್ನು ನೋಡಿರ್ತೀರ, ಎಷ್ಟೋ ಜನರ ಹತ್ರ ಮಾತಾಡಿರ್ತೀರ. ಜನರು ತಪ್ಪು ಮಾಡಿ ಧ್ಯಾನಕ್ಕೆ ಬರುವುದು ಸಹಜ. ಹಾಗಾಗಿ ಅದೇ ಒಂದು ನೋಟದಲ್ಲಿ ನೀವು ನನ್ನನ್ನು ನೋಡಿದ್ದೀರಾ. ಇಲ್ಲ, ನಾನು ತಪ್ಪೆಂದು ಎಣಿಸಿದಿಲ್ಲ, ನನಗೇನು ಬೇಸರ ಇಲ್ಲ. ಹಾಗಾಗಿ ದೇವರು ನನಗೆ ಮಾಡಿದ ಅದ್ಭುತ ಕಾರ್ಯವನ್ನು ನಾನು ನಿಮಗೆ ಹೇಳಿಕೊಂಡು ಮತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಧ್ಯಾನಕ್ಕೆ ಬಂದಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂದುವರೆಸಿ ಆ ಸಹೋದರನು ಭವ್ಯವಾದ ಒಂದು ಮನೆಯನ್ನು ಕಟ್ಟಿದ. ಆ ಮನೆಯನ್ನು ಕಟ್ಟಿ ಮುಗಿಸಿ ನನಗೊಂದು ಆಹ್ವಾನವನ್ನು ಕೊಟ್ಟರು. ಬ್ರದರ್, ನಮ್ಮ ಮನೆಗೆ ಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ನಮ್ಮ ಮನೆಗೊಂದು ಪ್ರಾರ್ಥನೆ ಮಾಡಿ ಹೋಗಬೇಕು. ಒಂದಿನ ಸಹೋದರನ ಮನೆಗೆ ಭೇಟಿ ಮಾಡಿ ಪ್ರಾರ್ಥಿಸಿ ದೇವರವರನ್ನು ಆಶೀರ್ವದಿಸಿದಂತಹ ಆಶೀರ್ವಾದಗಳನ್ನು ಕಂಡು ಮನಪೂರ್ವಕವಾಗಿ ಅವರಿಗೆ ಪ್ರಾರ್ಥಿಸಿ ನಾನು ಈಚೆ ಬಂದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದಾಗಿದೆ ದೇವರು ನಮಗೆ ಮಾಡುವಂತಹ ಅದ್ಭುತ ಕಾರ್ಯಗಳು. ಸುಮ್ಮನೆ ನಮ್ಮ ಜೀವನದಲ್ಲಿ ದೇವರ ಅದ್ಭುತ ನಡೆಯುವುದಿಲ್ಲ. ಪರಿಶುದ್ಧಾತ್ಮರು ನಮ್ಮ ಜೀವನವನ್ನು ಪ್ರವೇಶ ಮಾಡದ ಹೊರತು, ದೈವ ಶಕ್ತಿಯು ನಮ್ಮನ್ನು ಆವರಿಸಿಕೊಳ್ಳದ ಹೊರತು ದೇವರ ಕೃಪೆ ನಮ್ಮಲ್ಲಿಗೆ ಬರುವುದಿಲ್ಲ. ನಾನಿಷ್ಟು ಸಮಯ ಪ್ರಾರ್ಥನೆ ಮಾಡುತ್ತೇನೆ ಮತ್ತು ಬಲಿಪೂಜೆಗೆ ಹೋಗುತ್ತೇನೆ, ನನ್ನ ಜೀವನದಲ್ಲಿ ದೇವರ ಅನುಭವ ಸಿಗಲಿಲ್ಲ ಮತ್ತು ನನಗೇನು ಒಳ್ಳೆಯದಾಗಲಿಲ್ಲ ಏಕೆ ಎಂಬಂಥ ಒಂದು ಪ್ರಶ್ನೆಗೆ ಬಹಳ ಸುಲಭದ ಉತ್ತರ, ನಮ್ಮ ಮನದಾಳದಲ್ಲಿ ಎಲ್ಲರೊಂದಿಗೆ ನಾವು ಸಮಾಧಾನದಲ್ಲಿದ್ದೇವೆಯಾ? ಎಲ್ಲರನ್ನು ಮನಪೂರ್ವಕವಾಗಿ ಕ್ಷಮಿಸಿದ್ದೇವೆಯಾ? ನಮ್ಮ ನೆರೆಹೊರೆಯವರಾಗಿರಬಹುದು, ರಕ್ತ ಸಂಬಂಧಿಕರಾಗಿರಬಹುದು, ನಮ್ಮನ್ನು ಬಹಳವಾಗಿ ನೋಯಿಸಿದಂತಹ ಮನುಷ್ಯರನ್ನು ಮನದಾಳದಲ್ಲಿ ಇಟ್ಟು ಅವರಿಗೆ ಇನ್ನಷ್ಟು ಶಾಪಗಳನ್ನು ಹಾಕಿಕೊಂಡು ಹಳೆಯ ಘಟನೆಗಳನ್ನು ಮರೆಯದೆ ನಾವು ಜೀವಿಸುತ್ತಿರುವ ಸಂದರ್ಭದಲ್ಲಿ ಖಂಡಿತವಾಗಿಯೂ ಆಶೀರ್ವಾದ ನಮ್ಮ ಜೀವನದಲ್ಲಿ ಬರುವುದಿಲ್ಲ. ದೇವರ ಕೃಪೆ ನಮ್ಮ ಜೀವನದಲ್ಲಿ ಬರುವುದಿಲ್ಲ. ರೋಷ, ದ್ವೇಷ, ವೈಷಮ್ಯ, ವೈರಾಗ್ಯ ಎನ್ನುವಂಥದ್ದು ಖಂಡಿತವಾಗಿ ದೇವರಿಂದ ನಮ್ಮನ್ನು ದೂರವಾಗಿಸುತ್ತದೆ. ದೇವರ ಪ್ರಸನ್ನತೆ ನಾವು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ರೋಗ ಸೌಖ್ಯ ಶುಶ್ರೂಷೆಯಲ್ಲಿ ನಾವು ಪ್ರವೇಶಿಸುವ ಮುನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವನದಲ್ಲಿ ನಿನ್ನನ್ನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ನೋಯಿಸಿದಂತಹ ಎಲ್ಲ ವ್ಯಕ್ತಿಗಳನ್ನು ಸ್ಮರಿಸು. ಆ ವ್ಯಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡು. ಮತ್ತು ನಷ್ಟವಾಗಿರಬಹುದು, ನಿನ್ನ ಜೀವನದಲ್ಲಿ ಹಣಕಾಸು, ನಿನ್ನ ಆಸ್ತಿಯು ಯಾವುದೋ ನಷ್ಟವಾಗಿರಬಹುದು. ಅದರಿಂದ ಅದನ್ನು ನೋಡಬೇಡ. ದೇವರ ಕೈಯಲ್ಲಿ ತುಂಬ ಸಂಪತ್ತಿದೆ. ಹಾಗಾಗಿ ದೇವರ ಮನಸ್ಸು ಮಾಡುವುದಾದರೆ ಅದಕ್ಕಿಂತಲೂ ಹೆಚ್ಚು ನಿನ್ನ ಜೀವನದಲ್ಲಿ ಕರುಣಿಸುತ್ತಾರೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿಯೂ ಸಂಪತ್ತಿನ ವಿಷಯದಲ್ಲಿಯೂ ಸಂಬಂಧಿಕರಿಂದ ಮೋಸ ಹೋಗಿ ದೇವರನ್ನು ಆಶ್ರಯಿಸಿ ಇವತ್ತು ತುಂಬ ಸಂಪತ್ತನ್ನು ಗಳಿಸಿಕೊಂಡ ತುಂಬ ಮನುಷ್ಯರನ್ನು ನಾನು ಕಂಡಿದ್ದೇನೆ. ತುಂಬ ಮನುಷ್ಯರ ಸಾಕ್ಷ್ಯಗಳನ್ನು ಕೇಳಿದ್ದೇನೆ. ಹಾಗಾಗಿ ನಾನು ಅದನ್ನು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಕಾರಣ ಮನುಷ್ಯರ ಮುಖವನ್ನು ನೋಡದೆ ಅನುಗ್ರಹಿಸುವ ದೇವರ ಮುಖವನ್ನು ಮಾತ್ರವೇ ನೋಡು. ಈ ಸಂದರ್ಭದಲ್ಲಿ ನಿನ್ನ ಜೀವನದಲ್ಲಿ ನಿನ್ನನ್ನು ನೋಯಿಸಿದಂಥ ಎಲ್ಲ ಮನುಷ್ಯರನ್ನು ದೇವರ ಪಾದಗಳಲ್ಲಿ ಒಪ್ಪಿಸಿಕೊಟ್ಟು ಅವರಿಗೆ ಕ್ಷಮೆಯನ್ನು ನೀಡು. ಮನಪೂರ್ವಕವಾಗಿ ಕ್ಷಮಿಸು. ಒಂದು ವೇಳೆ ನಾಳೆ ಅವರು ನಿನ್ನ ಎದುರುಗಡೆ ಬಂದರು, ನಿನ್ನ ಮುಗುಳ್ನಕ್ಕು ಅವರ ಹತ್ರ ಮಾತನಾಡುವಂತಿರಬೇಕು. ಒಂದು ವೇಳೆ ಅವರು ದುಃಖಪಟ್ಟು ನಿನ್ನ ಮನೆಗೆ ಬಂದಾಗ ಒಪ್ಪತ್ತಿನ ಊಟವನ್ನು ನೀನು ಕೊಡುವಂತಹ ಹೃದಯ ನಿನಗಿರಬೇಕು. ಅವರು ಕಷ್ಟಪಟ್ಟು ಬರುವಾಗ ಒಂದು ಸ್ವಲ್ಪ ಕುಡಿಯಲು ನೀರನ್ನು ಕೊಡುವಂಥ ಮನೋಭಾವ ನಿನಗಿರಬೇಕು. ಹಾಗೆ ನಿನ್ನ ಮನದಾಳದಲ್ಲಿ ನೀನು ತಯಾರಿದ್ದರೆ ಪರೀಕ್ಷೆ ಖಂಡಿತವಾಗಿ ಕೆಲವೊಮ್ಮೆ ನಾಳೆ ಅವರು ನಿಮ್ಮ ಮನೆಗೆ ಬರಬಹುದು, ನಿಮ್ಮನ್ನು ಮಾತಾಡಿಸಬಹುದು, ನಿಮ್ಮಿಂದ ಸಹಾಯವನ್ನು ಕೇಳಬಹುದು. ಯಾವಾಗ ನೀವು ಅದನ್ನು ಕೊಡುತ್ತೀರಿ ಆಗ ಮಾತ್ರವೇ ನೀವು ಕ್ಷಮಿಸಿದ್ದೀರಿ ಎನ್ನುವುದು ಸಂಪೂರ್ಣಗೊಳ್ಳುತ್ತದೆ. ಅಲ್ಲದಿದ್ದರೆ ಕ್ಷಮೆ ಎನ್ನುವುದು ಸಂಪೂರ್ಣಗೊಳ್ಳುವುದಿಲ್ಲ. ಎಲ್ಲಿಯವರೆಗೆ ಅಸಂಪೂರ್ಣತೆ ನಿಮ್ಮ ಮನದಲ್ಲಿ ಇರ್ತದೆಯೋ ಅಲ್ಲಿಯವರೆಗೆ ನೀವು ದೇವರನ್ನು ಅನುಭವಿಸಲು ಸಾಧ್ಯವೇ ಇಲ್ಲ. ಇದು ದೇವರ ತಪ್ಪಲ್ಲ, ಹಾಗಾಗಿ ಇದು ನಮ್ಮ ಒಂದು ತಪ್ಪು. ಹಾಗಾಗಿ ಮನುಷ್ಯರ ಮುಖವನ್ನು ನೋಡಬೇಡ, ದೇವರ ಮುಖವನ್ನು ಮಾತ್ರವೇ ನೋಡು. ಹಾಗೂ ನಿನ್ನ ಎಲ್ಲ ವಿರೋಧಿಗಳನ್ನು ಮನಪೂರ್ವಕವಾಗಿ ಕ್ಷಮಿಸಿ ಅವರಿಗಾಗಿ ಪ್ರಾರ್ಥಿಸು. ಇನ್ನು ನಾಲ್ಕನೇದಾಗಿ, ಬಹಳ ಮುಖ್ಯವಾಗಿ, ನಮ್ಮ ಜೀವಿತದಲ್ಲಿ ದುಃಖಗಳು, ಕ್ಲೇಶಗಳು ಮತ್ತು ರೋಗ ರುಜಿನಗಳು ಸಂಭವಿಸುವುದು ಪೈಶಾಚಿಕ ಬಂಧನಗಳ ಮುಖಾಂತರವಾಗಿ. ಮಾಟ ಮಂತ್ರಗಳಿಗೆ, ಶಾಸ್ತ್ರ ಶಕುನಗಳಿಗೆ ಮಾರು ಹೋಗಿ
ಪಿಶಾಚಿಯ ಆರಾಧನೆಗಳನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಶರೀರದಲ್ಲಿ ತೊಂದರೆಗಳು ಸಂಭವಿಸುತ್ತವೆ. ಒಂದು ಮನಸ್ಸಿಗೆ ಅಸಂತೃಪ್ತಿ, ಮನಸ್ಸಿನಲ್ಲಿ ಕಳವಳ, ಯಾವಾಗಲೂ ಒಂದು ಭಯ, ನಾಳೆ ಏನು ಸಂಭವಿಸುತ್ತದೆಯೋ ಎನ್ನುವಂತಹ ನಕಾರಾತ್ಮಕವಾದ ಭಾವನೆಗಳು ಮಾತ್ರವೇ, ಅಪಾಯವನ್ನು ಕುರಿತು ಅಥವಾ ಏನೋ ಸಂಭವಿಸುತ್ತದೆ ಎನ್ನುವಂಥ ಕಾರ್ಯಗಳನ್ನು ಮಾತ್ರವೇ ಚಿಂತಿಸುವುದು, ಅದಾಗಿದೆ ಪೈಶಾಚಿಕವಾದ ಬಂಧನದಲ್ಲಿ ಕಳೆಯುವಂಥ ವ್ಯಕ್ತಿ. ಕೀರ್ತನೆಗಳ ಪುಸ್ತಕ 91ನೇ ಅಧ್ಯಾಯವನ್ನು ನಾವು ಓದುವುದಾದರೆ ಆ ವಾಕ್ಯಗಳಲ್ಲಿ ನಾವು ಓದುತ್ತೇವೆ, ನಾವು ದೇವರನ್ನು ಆಶ್ರಯಿಸಿರುವುದಾದರೆ ನಮಗೆ ಭಯವಿಲ್ಲ. ದೇವರನ್ನು ಆಶ್ರಯಿಸಿರುವುದಾದರೆ ಒಂದು ಶಕ್ತಿಯುತವಾದ ಧೈರ್ಯ ನಮ್ಮ ಜೀವನದಲ್ಲಿ ಬರುತ್ತೆ. ಮತ್ತು ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಸಿಲುಕಿದರೂ ನಾವು ಒಬ್ಬಂಟಿಗರಲ್ಲ ಎನ್ನುವಂತಹ ದೈವ ಸಾನ್ನಿಧ್ಯ ಕೂಡ ನಮಗೆ ಅನುಭವ ಆಗುತ್ತದೆ. ಈ ಅನುಭವದಿಂದ ನಮ್ಮನ್ನು ತಪ್ಪಿಸುವುದಾಗಿದೆ ಮಾಟ ಮಂತ್ರಗಳು, ಶಾಸ್ತ್ರಶಕುನಗಳು, ಪೈಶಾಚಿಕ ಬಂಧನಗಳು. ಹಾಗಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ಯಾಜಕ ಕಾಂಡ ಪುಸ್ತಕ 19ನೇ ಅಧ್ಯಾಯ 31ನೇ ವಚನ, ಭೂತ ಪ್ರೇತಗಳನ್ನು ವಿಚಾರಿಸುವವರ ಬಳಿಗೆ ಹೋಗಬೇಡ, ಅವರ ಆಲೋಚನೆಯನ್ನು ಕೇಳಿ ಅಶುದ್ಧನಾಗಬೇಡ, ನಾನು ಸರ್ವೇಶ್ವರ. ಹಾಗಾಗಿ ಯಾವುದಾದರೂ ಮಾಟ ಮಂತ್ರಗಳಿಗೆ, ಶಾಸ್ತ್ರ ಶಕುನಗಳಿಗೆ ನಾವು ಹೋಗಿದ್ದ ಪಕ್ಷದಲ್ಲಿ ಪೂರ್ಣವಾಗಿ ಅವುಗಳನ್ನು ಸ್ಮರಿಸಿ ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು. ನಾನು ಇನ್ನೆಂದಿಗೂ ಈ ಮಾಟ ಮಂತ್ರಗಳಿಗೆ, ಶಾಸ್ತ್ರ ಶಕುನಗಳಿಗೆ ಹೋಗುವುದಿಲ್ಲ, ನಾನು ಪೂರ್ಣವಾಗಿ ಅವುಗಳನ್ನು ಬಿಟ್ಟು ಬಿಡುತ್ತೇನೆ ಎನ್ನುವಂತಹ ದೃಢ ನಿರ್ಧಾರವನ್ನು ಕೈಗೊಂಡು ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಪಟ್ಟು ನಾವು ತೀರ್ಮಾನಿಸೋಣ. ಹಾಗೂ ಪೂರ್ಣವಾಗಿ ಯೇಸುಕ್ರಿಸ್ತರಲ್ಲಿ ವಿಶ್ವಾಸವಿಡೋಣ ಮತ್ತು ಯೇಸುಕ್ರಿಸ್ತರನ್ನು ನಾವು ವಿಶ್ವಾಸಿಸೋಣ. ಬನ್ನಿ, ರೋಗ ಸೌಖ್ಯವನ್ನು ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳುವುದಕ್ಕೂ, ಎಲ್ಲ ಪಾಪಗಳಿಂದ ವಿಮೋಚನೆಯನ್ನು ಪಡೆಯುವುದಕ್ಕೂ, ಸಕಲ ಪಿಶಾಚಿಯ ಬಂಧನಗಳಿಂದ ಬಿಡುಗಡೆಯಾಗುವುದಕ್ಕೂ ದೈವಶಕ್ತಿ ನಮ್ಮಲ್ಲಿ ಪ್ರವೇಶ ಮಾಡುವಂತಹ ಒಂದು ಅವಸ್ಥೆಯನ್ನು ನಾನೀಗ ವಿವರಿಸುತ್ತೇನೆ. ಅದು ರೋಮಾಪುರದವರಿಗೆ ಬರೆದ ಪತ್ರ 10ನೇ ಅಧ್ಯಾಯ 9ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ, ಯೇಸುಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಯಿಂದ ನಿವೇದಿಸಿ, ದೇವರು ಅವರನ್ನು ಸತ್ತವರ ಮಧ್ಯದೊಳಗಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ನಂಬಿದರೆ ನಿನಗೆ ಜೀವೋದ್ಧಾರ ಸಿಗುತ್ತದೆ, ಅಥವಾ ನೀನು ಜೀವೋದ್ಧಾರವನ್ನು ಹೊಂದುತ್ತೀಯ. ಇದಾಗಿದೆ ಬೈಬಲ್ ಕಲಿಸುವುದು. 2 ಕಾರ್ಯಗಳು. ಒಂದು, ಯೇಸುವೇ ನನ್ನ ದೇವರು, ಯೇಸುವೇ ನನ್ನ ರಕ್ಷಕ ಎಂಬುದಾಗಿ ಪೂರ್ಣವಾಗಿ ನೀ ಒಪ್ಪಿಕೊಂಡು ನಿನ್ನ ಬಾಯಿಯಿಂದ ಹೇಳಬೇಕು, ಯೇಸುವೇ ನನ್ನ ದೇವರು, ಯೇಸುವೇ ನನ್ನ ರಕ್ಷಕ. 2ನೇದಾಗಿ, ದೇವರು ಯೇಸುಕ್ರಿಸ್ತರನ್ನು ಸತ್ತವರ ಮಧ್ಯದೊಳಗಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಹೃದಯದಿಂದ ನೀನು ನಂಬುವುದಾದರೆ ನಿನಗೆ ಜೀವೋದ್ಧಾರ ಸಂಭವಿಸುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಹಾಗಾಗಿ ಈಗ ಪೈಶಾಚಿಕ ಬಂಧನಗಳ ಬಿಡುಗಡೆಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಪಶ್ಚಾತ್ತಾಪ ಪಡೋಣ. ಶುಶ್ರೂಷೆಯಲ್ಲಿ ಭಾಗವಹಿಸುತ್ತಿರುವ ಪ್ರೀತಿಯ ಸಹೋದರ ಸಹೋದರಿ, 3 ಕಾರ್ಯಗಳನ್ನು ನೀ ಚಿಂತಿಸು. 1ನೇದಾಗಿ, ಎಲ್ಲ ಪಾಪಗಳನ್ನು ಒಪ್ಪಿಸಿಕೊಟ್ಟು ದೇವರಿಂದ ಕ್ಷಮೆಯನ್ನು ಕೇಳಿಕೊ. 2ನೇದಾಗಿ, ಇನ್ನು ಮುಂದೆ ನಾನು ಪಾಪ ಮಾಡುವುದಿಲ್ಲೆಂದು ತೀರ್ಮಾನಿಸು. ನಂತರ ಇನ್ನು ಬದುಕಿರುವಷ್ಟು ಕಾಲ ದೇವರ ಮಹಿಮೆಗಾಗಿ ನಾನು ಜೀವಿಸುತ್ತೇನೆ ಎಂಬುದಾಗಿ ತೀರ್ಮಾನಿಸು. ನಿನ್ನ ಜೀವನವನ್ನು ದೇವರ ಮಹಿಮೆಗಾಗಿ ಒಪ್ಪಿಸಿಕೊಡು. ನಂತರ ಶಾಸ್ತ್ರ ಶಕುನಗಳನ್ನು, ಮಾಟ ಮಂತ್ರಗಳನ್ನು ಬಿಟ್ಟು ಬಿಡುತ್ತೇನೆಂಬುದಾಗಿ ಮನಸ್ಸಿನಲ್ಲಿ ನಿರ್ಧರಿಸು. ಯವನ್ನರು ಬರೆದ ಮೊದಲ ಪತ್ರ 3ನೇ ಅಧ್ಯಾಯ 8ನೇ ವಾಕ್ಯ, ಪಾಪ ಮಾಡುವವನು ಪಿಶಾಚಿಯ ಸಂತಾನದವನು, ಆದಿಯಿಂದಲೂ ಪಿಶಾಚಿಯು ಪಾಪ ಮಾಡುವವನೇ ಆಗಿದ್ದಾನೆ. ಪಿಶಾಚಿಯ ಕಾರ್ಯಗಳನ್ನು ವಿನಾಶಗೊಳಿಸಲೆಂದೇ ದೇವರ ಪುತ್ರ ಈ ಭೂಮಿಯಲ್ಲಿ ಪ್ರತ್ಯಕ್ಷರಾದರು. ಫಿಲಿಪಿಯರಿಗೆ ಬರೆದ ಲೇಖನ 2ನೇ ಅಧ್ಯಾಯ 10ನೇ ವಚನ, ಯೇಸುವಿನ ಹೆಸರಿಗೆಂದೇ ಮಣಿವರು ಭೂನಿವಾಸಿಗಳು, ಸ್ವರ್ಗವಾಸಿಗಳು, ಪಾತಾಳ ಜೀವರಾಶಿಗಳು ಕ್ರಿಸ್ತ ಯೇಸುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತ ದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರವರು. ಈ ವಚನಗಳ ಶಕ್ತಿಯಲ್ಲಿ ಕರ್ತರಾದ ಯೇಸುವೆ ಯಾರೆಲ್ಲ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆಯೋ, ಪಾಪದ ಬಂಧನಗಳಿಂದ ಮತ್ತು ಕ್ಷಮಿಸಲಿಕ್ಕಾಗದಿರುವಂತಹ ಕಾರ್ಯಗಳಿಂದ, ಮಾಟ ಮಂತ್ರ ಶಾಸ್ತ್ರ ಶಕುನಗಳ ಮುಖಾಂತರವಾಗಿ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಬಳಲುತ್ತಿರುವ, ಈ ಬಳಲಿಕೆಗೆ ಕಾರಣವಾಗಿರುವಂಥ ದುಷ್ಟ ಶಕ್ತಿಯ ಬಂಧನಗಳನ್ನು, ಪಿಶಾಚಿಯ ಸಕಲ ವಿಧವಾದ ಅಂಧಕಾರದ ಶಕ್ತಿಗಳನ್ನು ನಜರೇತನ ಯೇಸು ಕ್ರಿಸ್ತರ ಪವಿತ್ರ ರಕ್ತದ ಬಲದಲ್ಲಿ ನಾನು ಇದೀಗಲೇ ಬಂಧಿಸುತ್ತೇನೆ. ಯೇಸುವಿನ ಪಾದಗಳ ಕೆಳಗೆ ತೊಲಗಿ ನೀಗಿ ಹೋಗಬೇಕೆಂದು ಆಜ್ಞೆ ಮಾಡುತ್ತೇನೆ. ಮನದಾಳದಲ್ಲಿರ್ತಕ್ಕಂಥ ಭಯ,
ನಿದ್ರೆ ಬರದ ಅವಸ್ಥೆ, ಯಾವಾಗಲೂ ನಕಾರಾತ್ಮಕವಾದ ಭಾವನೆಗಳನ್ನು ಮಾತ್ರವೇ ಚಿಂತಿಸುವಂತಹ ಪಿಶಾಚಿಯ ದುಷ್ಟಶಕ್ತಿಗಳ ಬಂಧನಗಳನ್ನು ಯೇಸುವಿನ ಪವಿತ್ರ ನಾಮದ ಬಲದಲ್ಲಿ ಬಂಧಿಸ್ತೇನೆ. ಯೇಸುವಿನ ಪಾದಗಳ ಕೆಳಗೆ ಹೋಗಿ ಜ್ಞಾಪಿಸ್ತೇನೆ. ಕ್ಷಮಿಸಲಿಕ್ಕಾಗದಿರತಕ್ಕಂಥ ಎಲ್ಲ ವಿಧವಾದ ಬಂಧನಗಳು, ರೋಷ, ದ್ವೇಷ, ವೈಷಮ್ಯ, ವೈರಾಗ್ಯವನ್ನು ತರುವಂಥ ಎಲ್ಲ ದುರಾತ್ಮನ ಕಟ್ಟುಬಂಧನಗಳನ್ನು ಯೇಸು ಕ್ರಿಸ್ತರ ಅಮೂಲ್ಯ ರಕ್ತದ ಶಕ್ತಿಯಲ್ಲಿ ಬಂಧಿಸ್ತೇನೆ. ಯೇಸುವಿನ ಪಾದಗಳ ಕೆಳಗೆ ಹೋಗಿ ಜ್ಞಾಪಿಸ್ತೇನೆ. ಸಂಪೂರ್ಣವಾಗಿ ಸಮಯ ಬಿಡುಗಡೆಯನ್ನು ನೀಡುವುದಕ್ಕಾಗಿ ಸ್ತೋತ್ರ. ಬಿಡುಗಡೆಯಾದ ಬಂಧನಗಳು ಯೇಸು ಕ್ರಿಸ್ತರ ಪಾದಗಳ ಕೆಳಗೆ ಹೋಗುವುದಕ್ಕಾಗಿ ಸ್ತೋತ್ರ. ಸ್ತುತಿಯು, ಘನವು, ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಸ್ವರ್ಗೀಯ ತಂದೆಯೇ, ಆಮೇನ್. ರೋಗ ಸೌಖ್ಯ ಶುಶ್ರೂಷೆಯಲ್ಲಿ ಪ್ರವೇಶ ಮಾಡೋಣ. ಯೆಶಾಯ ಪ್ರವಾದಿಯ ಗ್ರಂಥ 53ನೇ ಅಧ್ಯಾಯ 1 ವಚನಗಳು. ಸರ್ವೇಶ್ವರನ ಮುಂದೆ ಬೆಳೆದನಾಥ ಸಸಿಯಂತೆ, ಒಣ ನೆಲದೊಳಗೆ ಇಳಿಯುವ ಬೇರಿನಂತೆ ಆತನಲ್ಲಿ ಅಂದ ಚಂದಗಳವು ಇರಲಿಲ್ಲ, ನೋಡಲು ಲಕ್ಷಣವಾದವು ಏನೂ ಕಾಣಲಿಲ್ಲ. ಧಿಕ್ಕರಿಸಲ್ಪಟ್ಟವನು, ಮನುಜರಿಂದ ತಿರಸ್ಕೃತನು, ದುಃಖಕ್ರಾಂತನು, ಕಷ್ಟ ಸಂಕಟ ಅನುಭವಿಸಿದವನು, ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನು. ನಾವು ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ ಆತನನ್ನು, ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ನಾವು ಭಾವಿಸಿದ್ದಾದರೂ ಏನು, ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು, ತಿರಸ್ಕೃತನಾದವನೆಂದು. ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜಜ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ಯೇಸು ಕ್ರಿಸ್ತರ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮೆಲ್ಲ ರೋಗ ರುಜಿನಗಳನ್ನು ಯೇಸು ಕ್ರಿಸ್ತರು ತನ್ನ ಶರೀರದಲ್ಲಿ ವಹಿಸಿಕೊಂಡರು. ನಮ್ಮ ದುಃಖಗಳನ್ನು ಅವರು ಅನುಭವಿಸಿದರು. ಹಾಗೂ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವಂಥ ದಂಡನೆಯನ್ನು ಅನುಭವಿಸಿ ಪೂರ್ಣವಾಗಿ ಎಲ್ಲ ಥರದ ರೋಗ ರುಜಿನಗಳಿಂದ ನಮ್ಮನ್ನವರು ಗುಣಪಡಿಸಿದರು. ಈ ಸಮಯ ಯೇಸು ಸ್ವಾಮಿಯ ಶಿಲುಬೆಯನ್ನು ನಾವು ಧ್ಯಾನಿಸೋಣ. ತಲೆಯ ಮೇಲೆ ಮುಳ್ಕಿರೀಟ, ಕೈಕಾಲುಗಳಲ್ಲಿ ಕಬ್ಬಿಣದ ಮೊಳೆಗಳು, ಈಟಿಯಿಂದ ತಿವಿದು ತೆರೆಯಲಾದ ಪಾರ್ಶ್ವ, ಶಿಲುಬೆಯಲ್ಲಿ ದಾರುಣವಾದ ರೀತಿಯಲ್ಲಿ ನೋವನ್ನು ಅನುಭವಿಸುತ್ತಿರುವಂತಹ ಯೇಸು ಕ್ರಿಸ್ತರನ್ನು ಧ್ಯಾನಿಸೋಣ. ಯೇಸುವಿನ ಪೂಜ್ಯ ಪಾಡುಗಳನ್ನು ಧ್ಯಾನಿಸೋಣ. ಯೇಸುವಿನ ಪವಿತ್ರವಾದ ರಕ್ತದ ಅಭಿಷೇಕ ನಮ್ಮ ತಲೆಯಿಂದ ಕಾಲು ಬೆರಳವರೆಗೆ ಇಳಿದು ಬರುವಂತೆ, ಯಾವ ಜಾಗದಲ್ಲಿ ನಮಗೆ ರೋಗವಿದೆಯೋ, ಯಾವ ಶರೀರದ ಭಾಗದಲ್ಲಿ ನಮಗೆ ನೋವುಗಳಿವೆಯೋ, ಆ ಶರೀರದ ಭಾಗದಲ್ಲಿಗೆ, ಆ ಶರೀರದ ಕೋಶಗಳಲ್ಲಿಗೆ ಯೇಸು ಕ್ರಿಸ್ತರ ದಿವ್ಯ ರಕ್ತದ ಶಕ್ತಿಯು ಇಳಿದು ಬರಲಿ ಎಂದು ವಿಶ್ವಾಸದಿಂದ ಯೇಸು ಸ್ವಾಮಿಯ ಶಿಲುಬೆಯನ್ನೇ ಧ್ಯಾನಿಸುತ್ತಾ ಯೇಸುವಿನ ಶಕ್ತಿ ನಮ್ಮ ಶರೀರದಲ್ಲಿ ಪ್ರವೇಶಿಸಲಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಪಾಪಗಳಿಗಾಗಿ ಹಿಂಸೆ ನೋವನು ತಾಳಿ ಶ್ರೀ ಯೇಸು ಬಲಿಯಾಗಿ ನನ್ನ ರಕ್ಷೆಗೆ ರಕ್ತ ಸುರಿಸುತ್ತ ಪ್ರಾಣ ನೀಡಿದ ಆ ದೃಶ್ಯವು ಘೋರ ಘೋರ ಕ್ರೂರ ಅತಿ ಕ್ರೌರ್ಯ ಮನನೋವಲ್ಲಿ ಗೋಳಾಡಿದೆ. ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಪಾಪಗಳಿಗಾಗಿ ಹಿಂಸೆ ನೋವನು ತಾಳಿ ಶ್ರೀ ಯೇಸು ಬಲಿಯಾಗಿ ನನ್ನ ರಕ್ಷೆಗೆ ರಕ್ತ ಸುರಿಸುತ್ತ ಪ್ರಾಣ ನೀಡಿದ ಆ ದೃಶ್ಯವು ಘೋರ ಘೋರ ಕ್ರೂರ ಅತಿ ಕ್ರೌರ್ಯ ಮನನೋವಲ್ಲಿ ಗೋಳಾಡಿದೆ. ಸೃಷ್ಟಿಯ
ಸೃಷ್ಟಿಯ ಮೂಲವು ರಕ್ಷಣೆಗೆ ಧಾಮವು ಪರಿಶುದ್ಧ ದೇವರೇ ನಿನಗೀ ಶಿಕ್ಷೆಯೋ. ಪಾಪಿಗಳ ಹುಡುಕುತ್ತ ಕ್ಷಮೆ ನೀಡಿ ಕಾಯುವ ಪ್ರೇಮದ ಮೂರ್ತಿಗೆ ಈ ಶಿಲುಬೆಯೋ. ಮುಳ್ಳಿನ ಕಿರೀಟ ಧರಿಸಿಕೊಂಡೆ, ಚಾಟಿಯ ಹೊಡೆತ ಸಹಿಸಿಕೊಂಡೆ. ದೇವ ನನ್ನ ಪಾಪ ನೀವಹಿಸಿದೆ, ನನ್ನ ಪಾಪಗಳಿಗಾಗಿ ಭಾರವಾದ ಶಿಲುಬೆ ಹೊತ್ತೆ. ನನ್ನ ದ್ರೋಹಗಳಿಗಾಗಿ ಕಲ್ಲು ಮುಳ್ಳಲ್ಲಿ ನಡೆದೆ. ಅಪಹಾಸ್ಯವ ನೀ ಸಹಿಸಿದೆ, ಅಪರಾಧಿಯ ಸ್ಥಾನವಹಿಸಿದೆ. ನನ್ನ ಪಾಪ ಶಾಪ ಎಲ್ಲ ಪಾಪ ದೇವ ನನಗಾಗಿ ನೀ ವಹಿಸಿದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಎಲ್ಲ ವ್ಯಾಧಿಗಳನ್ನು ಯೇಸುವಿನ ಪಾದಗಳಲ್ಲಿ ಸಮರ್ಪಿಸೋಣ. ಪ್ರತ್ಯೇಕವಾಗಿ ಈ ದಿನಗಳಲ್ಲಿ ಕೋವಿಡ್ ರೋಗದ ಅವಸ್ಥೆಯಲ್ಲಿರುವಂಥ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸೋಣ. ಸ್ವಾಮಿ ಯೇಸುವೆ, ನಿಮ್ಮ ಪವಿತ್ರ ರಕ್ತದ ಅಭಿಷೇಕ ಕೋವಿಡ್ ರೋಗದಲ್ಲಿರುವಂಥ ವ್ಯಕ್ತಿಗಳ ಮೇಲೆ ಚಲಿಸಲಿ. ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿಯೂ ಕೋವಿಡ್ ರೋಗದ ನಿಮಿತ್ತವಾಗಿ ನಿರೀಕ್ಷೆಯಲ್ಲಿರುವಂಥ ಸಕಲ ವ್ಯಕ್ತಿಗಳ ಮೇಲೆ ಯೇಸುವಿನ ಪವಿತ್ರ ರಕ್ತದ ಅಭಿಷೇಕ ಚಲಿಸಲಿ. ಎಲ್ಲ ಕೋವಿಡ್ ರೋಗದ ಬಂಧನಗಳು ಯೇಸು ರಕ್ತದ ಬಲದಲ್ಲಿ ತೊಲಗಿ ಯೇಸುವಿನ ಪಾದಗಳ ಕೆಳಗೋಗಿ ಆಜ್ಞಾಪಿಸ್ತೇನೆ. ರೋಗಿಗಳನ್ನು ಶುಶ್ರೂಷೆ ಮಾಡುತ್ತಿರುವಂಥ ವೈದ್ಯರನ್ನು, ದಾದಿಯರನ್ನು ಸಮರ್ಪಿಸಿ ಪ್ರಾರ್ಥಿಸ್ತೇನೆ. ಸ್ವಾಮಿ ಯೇಸುವೆ, ಕೋವಿಡ್ ರೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಶ್ರೂಷೆ ಮಾಡುತ್ತಿರುವಂಥ ವೈದ್ಯರನ್ನು, ದಾದಿಯರನ್ನು ನಿಮ್ಮ ದಿವ್ಯ ರಕ್ತದಲ್ಲಿ ಮುದ್ರಿಸಿರಿ. ಸಕಲ ವಿಧವಾದ ವ್ಯಾಧಿಗಳಿಂದ ಅವರನ್ನು ಬಿಡುಗಡೆಗೊಳಿಸಿರಿ. ರೋಗದ ಬಂಧನಗಳಲ್ಲಿರುವಂಥ ವ್ಯಕ್ತಿಗಳಿಂದ ರೋಗವು ಇದೀಗಲೇ ಯೇಸು ನಾಮದಲ್ಲಿ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಿಂದ ಆಜ್ಞಾಪಿಸುತ್ತೇನೆ. ಸಕ್ಕರೆ ರೋಗದಲ್ಲಿಯೂ BP ರೋಗದಲ್ಲಿರುವವರಿಗಾಗಿ ಪ್ರಾರ್ಥಿಸುತ್ತೇನೆ. ಸ್ವಾಮಿ ಯೇಸುವೆ, ನಿಮ್ಮ ದಿವ್ಯ ರಕ್ತದ ಅಭಿಷೇಕ ಇದೀಗಲೇ ಸಕ್ಕರೆ ರೋಗಿಗಳಲ್ಲಿ ಚಲಿಸಲಿ. ಪ್ಯಾನ್ಕ್ರಿಯಾಸ್ ಯೇಸು ರಕ್ತದಲ್ಲಿ ಇದೀಗಲೇ ಬಲಗೊಂಡು ಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಆರಂಭಿಸುವುದಕ್ಕಾಗಿ ಸ್ತೋತ್ರ. BP ರೋಗಿಗಳ ಮೇಲೆ ಯೇಸುವಿನ ಪವಿತ್ರ ರಕ್ತದ ಅಭಿಷೇಕ ಇಳಿಯಲಿ. BP ರೋಗವು ಸಂಪೂರ್ಣವಾಗಿ ಯೇಸು ನಾಮದಲ್ಲಿ ಇದೀಗಲೇ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಿಂದ ಆಜ್ಞಾಪಿಸ್ತೇನೆ. ಸೌಖ್ಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಅಭಿಷೇಕದ ಶಕ್ತಿ ಚಲಿಸುವುದಕ್ಕಾಗಿ ಸ್ತೋತ್ರ. ಅನೇಕ ರೋಗಿಗಳನ್ನು ಸ್ಪರ್ಶಿಸಿ ಸೌಖ್ಯಗೊಳಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ ವಂದನೆ ಆರಾಧನೆ. ಯೇಸುವೆ ಸ್ತೋತ್ರ ವಂದನೆ ಆರಾಧನೆ. ಹಾಗಾಗಿ ಕ್ಯಾನ್ಸರ್ ವ್ಯಾಧಿಗಳಲ್ಲಿ ನರಳುತ್ತಿರುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಸ್ವಾಮಿ ಯೇಸುವೆ, ಶರೀರದಲ್ಲಿ ತೀವ್ರವಾಗಿ ಕ್ಯಾನ್ಸರ್ ರೋಗಕ್ಕೆ ಒಳಗಾಗಿ ನೋವಿನಿಂದ ನರಳುತ್ತಿರುವಂತಹ ವ್ಯಕ್ತಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸ್ತೇನೆ. ಗಂಟಲಿನ ಕ್ಯಾನ್ಸರ್, ಹೊಟ್ಟೆಯ ಕ್ಯಾನ್ಸರ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಸ್ತನಗಳ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಇತ್ಯಾದಿ ಕ್ಯಾನ್ಸರ್ ರೋಗಿಗಳನ್ನು ಯೇಸು ನಾಮದಲ್ಲಿ ಸಮರ್ಪಿಸ್ತೇನೆ. ಕ್ಯಾನ್ಸರ್ ರೋಗಿಗಳ ಶರೀರದಲ್ಲಿ ಯೇಸುವಿನ ಪವಿತ್ರ ರಕ್ತದ ಬಲವು ಇದೀಗಲೇ ಚಲಿಸಲೆಂದು ಪ್ರಾರ್ಥಿಸ್ತೇನೆ. ಸಂಪೂರ್ಣವಾಗಿ ಕ್ಯಾನ್ಸರ್ ರೋಗವು ಯೇಸು ಕ್ರಿಸ್ತರ ರಕ್ತದ ಬಲದಲ್ಲಿ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಿಂದ ಆಜ್ಞಾಪಿಸ್ತೇನೆ. ಯೇಸು ಕ್ರಿಸ್ತರ ಪರಿಶುದ್ಧ ರಕ್ತದ ಶಕ್ತಿ ಅಸ್ತಮ ರೋಗಿಗಳ ಮೇಲೆ ಚಲಿಸಲಿ. ಎಲ್ಲ ದಮ್ಮು ಕಟ್ಟುವ ಅಸ್ತಮ ರೋಗಿಗಳ ಯೇಸು ಕ್ರಿಸ್ತರ ನಾಮದಲ್ಲಿ ಪೂರ್ಣವಾಗಿ ಬಿಡುಗಡೆಯಾಗಲಿ. ಅಸ್ತಮ ರೋಗವು ಯೇಸು ಕ್ರಿಸ್ತರ ನಾಮದಲ್ಲಿ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಲೆಂದು ಪ್ರಾರ್ಥಿಸುತ್ತೇನೆ, ಆಜ್ಞಾಪಿಸ್ತೇನೆ. ಯೇಸು ನಾಮದ ಶಕ್ತಿ ಗರ್ಭಕೋಶದ ತೊಂದರೆಯಲ್ಲಿರುವಂಥ ವ್ಯಕ್ತಿಗಳ ಮೇಲೆ ಚಲಿಸಲಿ. ಎಲ್ಲ ವಿಧವಾದ ಗರ್ಭಕೋಶದ ತೊಂದರೆಯಲ್ಲಿರುವಂಥ ಸಹೋದರಿಯರು ಯೇಸು ಕ್ರಿಸ್ತರ ನಾಮದಲ್ಲಿ ಸೌಖ್ಯಗೊಳ್ಳಲಿ. ಯೇಸುವಿನ ಪವಿತ್ರ ರಕ್ತದ ಅಭಿಷೇಕ ಗರ್ಭಕೋಶದಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ. ಪೂರ್ಣ ಅಭಿಷೇಕವನ್ನು ಹೊಂದಿಕೊಂಡು ಸೌಖ್ಯಗೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೇಸು ಕ್ರಿಸ್ತರ ಪರಿಶುದ್ಧ ರಕ್ತದ ಶಕ್ತಿ ಇದೀಗಲೇ ಮಕ್ಕಳಿಲ್ಲದ ದಂಪತಿಗಳ ಮೇಲೆ ಚಲಿಸಲಿ. ಮಕ್ಕಳ ಸೌಭಾಗ್ಯವಿಲ್ಲದೆ ದುಃಖದಲ್ಲಿ, ವೇದನೆಯಲ್ಲಿ, ವ್ಯಸನದಲ್ಲಿರುವಂಥ ದಂಪತಿಗಳ ಶರೀರದಲ್ಲಿ ಯೇಸು ರಕ್ತದ ಬಲವು ಚಲಿಸಲಿ. ಯೇಸುವಿನ ಪವಿತ್ರ ನಾಮದ ಶಕ್ತಿ ಗರ್ಭಕೋಶಗಳನ್ನು ಆವರಿಸಿಕೊಳ್ಳಲಿ. ಮಕ್ಕಳಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯವಾಗದಿರುವಂಥ ದಂಪತಿಗಳ ಶರೀರದಲ್ಲಿರುವ ನ್ಯೂನ್ಯತೆಗಳು ಯೇಸು ನಾಮದ ಶಕ್ತಿಯಲ್ಲಿ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಲೆಂದು ಆಜ್ಞಾಪಿಸ್ತೇನೆ. ಪರಿಪೂರ್ಣವಾಗಿ ಯೇಸು ನಾಮದ ಶಕ್ತಿ ದಂಪತಿಗಳನ್ನು ಆವರಿಸಿಕೊಂಡು ಮಕ್ಕಳ
ಮಕ್ಕಳ ಒಂದು ಆಶೀರ್ವಾದ ಉಂಟಾಗುವುದಕ್ಕಾಗಿ ಸ್ತೋತ್ರ. ಕೀರ್ತನೆ 127 3ನೇ ವಾಕ್ಯದ ಶಕ್ತಿ ದಂಪತಿಗಳನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಕರ್ತರಾದ ಯೇಸುವಿನ ಪವಿತ್ರ ರಕ್ತದ ಶಕ್ತಿ ಹೃದಯ ರೋಗಿಗಳ ಮೇಲೆ ಚಲಿಸಲಿ. ಹೃದಯದಲ್ಲಿ ತೊಂದರೆ ಉಂಟಾಗಿ ಹೃದಯ ಸರಿಯಾಗಿ ಕೆಲಸ ಮಾಡದ, ಹೃದಯದಲ್ಲಿ ವೇದನೆ ಬರುವಂಥ, ರಕ್ತನಾಳಗಳು ಬಂದಾಗಿರುವಂಥ ಅವಸ್ಥೆಯಲ್ಲಿ ಯೇಸು ರಕ್ತದ ಶಕ್ತಿ ಇದೀಗಲೇ ಚಲಿಸಲಿ. ಈಟಿಯಿಂದ ತಿವಿದು ತೆರೆಯಲಾದ ಯೇಸು ಕ್ರಿಸ್ತರ ಪರಿಶುದ್ಧ ಹೃದಯದಿಂದ ಹೊರಬಂದ ರಕ್ತವು ವ್ಯಕ್ತಿಗಳ ಹೃದಯವನ್ನು ಇದೀಗಲೇ ಸ್ಪರ್ಶಿಸಲಿ, ರಕ್ತನಾಳಗಳನ್ನು ಸ್ಪರ್ಶಿಸಲಿ. ರಕ್ತನಾಳಗಳು ತೆರೆಯಲ್ಪಟ್ಟು ಪೂರ್ಣವಾಗಿ ಹೃದಯ ರೋಗಿಗಳ ಯೇಸು ನಾಮದಲ್ಲಿ ಸೌಖ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಪರಿಶುದ್ಧವಾದ ತಲೆಯಿಂದ ಕಾಲ್ಬೆರಳವರೆಗೆ ಹರಿಯುತ್ತಿರುವಂಥ ಪರಿಶುದ್ಧ ರಕ್ತವು ವ್ಯಕ್ತಿಗಳ ತಲೆಯಲ್ಲಿ ಇಳಿದು ಬರಲಿ. ಮೈಗ್ರೇನ್ ಹೆಡೆಕ್ನಿಂದ ಯಾರಾದರೂ ನರಳುತ್ತಿದ್ದ ಪಕ್ಷದಲ್ಲಿ ಮೈಗ್ರೇನ್ ಹೆಡೆಕ್ ಯೇಸು ಸ್ವಾಮಿಯ ದಿವ್ಯ ರಕ್ತದ ಬಲದಲ್ಲಿ ತೊಲಗಿ ಹೋಗಲಿ. ತಲೆಯಲ್ಲಿರುವಂಥ ಎಲ್ಲ ಕ್ಯಾನ್ಸರ್ ಗಡ್ಡೆಗಳು ಯೇಸು ರಕ್ತದಲ್ಲಿ ತೊಲಗಿ ನೀಗಿ ಹೋಗಲಿ. ಮೆದುಳಲ್ಲಿರುವ ತೊಂದರೆಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಯೇಸು ಕ್ರಿಸ್ತರ ಪವಿತ್ರ ರಕ್ತದ ಅಭಿಷೇಕ ಮನುಷ್ಯರ ಕಣ್ಣುಗಳ ಮೇಲೆ ಚಲಿಸಲಿ. ಕಣ್ಣುಗಳಲ್ಲಿರುವ ಕುರುಡುತನ ಮತ್ತು ನರಗಳ ದೌರ್ಬಲ್ಯ ಯೇಸು ಕ್ರಿಸ್ತರ ನಾಮದಲ್ಲಿ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಲಿ ಎಂದು ಆಜ್ಞಾಪಿಸ್ತೇನೆ. ಕಿವಿಡಾದ ಕಿವಿಗಳು ಯೇಸು ಕ್ರಿಸ್ತರ ನಾಮದಲ್ಲಿ ತೆರೆಯಲ್ಪಡಲಿ. ಕಿವಿಗಳ ಈ ಸಮಯ ಯೇಸು ಕ್ರಿಸ್ತರ ಅದ್ಭುತ ರಕ್ತದಲ್ಲಿ ತೆರೆಯಲ್ಪಟ್ಟು ಕೇಳಿಸುವಂಥ ಕೃಪೆ ಉಂಟಾಗಲಿ. ಮೂಕರು ಯೇಸು ಕ್ರಿಸ್ತರ ನಾಮದಲ್ಲಿ ಮಾತನಾಡಲಿ. ನಾಲಿಗೆ ತೊದಲುವಿಕೆ ಯೇಸು ನಾಮದಲ್ಲಿ ತೊಲಗಿ ನೀಗಿ ಹೋಗಲಿ. ಯೇಸುವಿನ ಅಭಿಷೇಕದ ಶಕ್ತಿ ಬಾಯಲ್ಲಿ ಚಲಿಸಿ ತೊದಲು ನುಡಿ ಯೇಸು ಕ್ರಿಸ್ತರ ನಾಮದಲ್ಲಿ ಬಿಟ್ಟು ಹೋಗಲಿ. ಮಾತನಾಡದಿರುವವರು ಯೇಸು ಕ್ರಿಸ್ತರ ನಾಮದಲ್ಲಿ ಮಾತನಾಡಲಿ. ಯೇಸುವಿನ ಅಭಿಷೇಕದ ಶಕ್ತಿಯು ಮೂಗಿನಲ್ಲಿ ಚಲಿಸಲಿ. ಮೂಗಿನಲ್ಲಿ ದುರ್ಮಾಂಸ ತುಂಬಿಕೊಂಡು ಉಸಿರಾಟಲಿಕ್ಕೆ ತೊಂದರೆ ಇರತಕ್ಕಂಥ ವ್ಯಕ್ತಿಗಳು ಯೇಸು ನಾಮದಲ್ಲಿ ಸೌಖ್ಯವನ್ನು ಪಡೆಯಲಿ. ಗಂಟಲಿನ ಮೇಲೆ ಯೇಸು ಕ್ರಿಸ್ತರ ಅಭಿಷೇಕವು ಇಳಿದು ಬರಲಿ. ಗಂಟಲಿನಲ್ಲಿರುವ ತೊಂದರೆಗಳು ಯೇಸು ರಕ್ತದಲ್ಲಿ ತೊಲಗಿ ನೀಗಿ ಹೋಗಲಿ. ಶ್ವಾಸಕೋಶದಲ್ಲಿರುವ ತೊಂದರೆಗಳು ಯೇಸು ಕ್ರಿಸ್ತರ ನಾಮದಲ್ಲಿ ತೊಲಗಿ ನೀಗಿ ಹೋಗಲಿ. ಶ್ವಾಸಕೋಶವು ಯೇಸು ಕ್ರಿಸ್ತರ ನಾಮದಲ್ಲಿ ಬಲಗೊಂಡು ಇದೀಗಲೇ ಪೂರ್ಣ ಸೌಖ್ಯವನ್ನು ಪಡೆದುಕೊಳ್ಳಲಿ. ಹೊಟ್ಟೆಯಲ್ಲಿರುವಂಥ ಎಲ್ಲ ಬಂಧನಗಳು ಯೇಸು ನಾಮದಲ್ಲಿ ತೊಲಗಿ ನೀಗಿ ಹೋಗಲಿ. ಕರಳು, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಜಠರದಲ್ಲಿರುವಂಥ ಎಲ್ಲ ಅಸ್ವಸ್ಥತೆಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಬಿಟ್ಟು ಹೋಗಲಿ. ಅಲ್ಸರ್ ಕಾಯಿಲೆಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಗುಣವಾಗಲಿ. ಅಜೀರ್ಣದ ಸಮಸ್ಯೆಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಬಿಡುಗಡೆ ಆಗಲಿ. ಪೈಲ್ಸ್ ರೋಗಿಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಇದೀಗಲೇ ಸೌಖ್ಯಗೊಳ್ಳಲಿ. ಯೇಸುವಿನ ದೈವಿಕ ಶಕ್ತಿ ಕಾಮಾಲಿ ರೋಗಿಗಳ ಮೇಲೆ ಚಲಿಸಲಿ. ಎಲ್ಲ ಕಾಮಾಲಿ ರೋಗವು ಯೇಸು ಕ್ರಿಸ್ತರ ನಾಮದ ಶಕ್ತಿಯಲ್ಲಿ ಸಂಪೂರ್ಣವಾಗಿ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಲಿ ಎಂದು ಆಜ್ಞಾಪಿಸ್ತೇನೆ. ಯೇಸುವಿನ ಪವಿತ್ರ ರಕ್ತದ ಅಭಿಷೇಕ ಇದೀಗ ಶರೀರದಲ್ಲಿ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಮೂಳೆಗಳು ಬಲಗೊಳ್ಳುತ್ತಿರುವುದಕ್ಕಾಗಿ ಸ್ತೋತ್ರ. ನರಗಳ ದೌರ್ಬಲ್ಯಗಳು ಯೇಸು ನಾಮದಲ್ಲಿ ತೊಲಗಿ ನೀಗಿ ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಪವಿತ್ರ ನಾಮದಲ್ಲಿ ಹಾಸಿಗೆಯಲ್ಲಿರುವ ವ್ಯಕ್ತಿಗಳು ಯೇಸು ನಾಮದಲ್ಲಿದ್ದು ನಡೆಯಲೆಂದು ಆಜ್ಞಾಪಿಸ್ತೇನೆ. ಹಾಸಿಗೆ ಬಿಟ್ಟು ಪವಿತ್ರ ಯೇಸುವಿನ ಪವಿತ್ರ ನಾಮದಲ್ಲಿ ವ್ಯಕ್ತಿಗಳಿದ್ದು ನಡೆಯುವುದಕ್ಕಾಗಿ ಸ್ತೋತ್ರ. ನರನಾಡಿಗಳು ಬಲಗೊಳ್ಳುವುದಕ್ಕಾಗಿ ಸ್ತೋತ್ರ. ಮೂತ್ರ ಜನಕಾಂಗದಲ್ಲಿರುವಂಥ ತೊಂದರೆಗಳು, ಮೂತ್ರದ ಇನ್ಫೆಕ್ಷನ್ ಯೇಸು ಕ್ರಿಸ್ತರ ನಾಮದಲ್ಲಿ ಇದೀಗಲೇ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಲೆಂದು ಆಜ್ಞಾಪಿಸ್ತೇನೆ. ಪೈಲ್ಸ್ ರೋಗಿಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಸೌಖ್ಯಗೊಳ್ಳಲಿ ಎಂದು ಪ್ರಾರ್ಥಿಸ್ತೇನೆ. ಪೂರ್ಣವಾದ ಬಿಡುಗಡೆ ಕೊಟ್ಟು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಪವಿತ್ರ ರಕ್ತದ ಅಭಿಷೇಕ ಮಾರಕವಾದ ಸಕಲ ರೋಗಿಗಳನ್ನು ಆವರಿಸಿಕೊಳ್ಳಲಿ. ಏಡ್ಸ್ ರೋಗದಲ್ಲಿರುವಂಥ ವ್ಯಕ್ತಿಗಳ ಶರೀರದಲ್ಲಿರುವ ರಕ್ತದ ಕಣಗಳು ಯೇಸು ನಾಮದಲ್ಲಿಯೂ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ಪರಿಪೂರ್ಣವಾಗಿ ಯೇಸು ರಕ್ತದ ಅಭಿಷೇಕದಲ್ಲಿ ಏಡ್ಸ್ ರೋಗಿಗಳು ಗುಣವಾಗಲಿ. ಯೇಸುವಿನ ಪರಿಶುದ್ಧ ರಕ್ತದ ಅಭಿಷೇಕ, ಯೇಸುವಿನ ಪವಿತ್ರ ರಕ್ತದ ಅಭಿಷೇಕ ಇದೀಗಲೇ ಎಲ್ಲ ರೋಗಿಗಳ ಮೇಲೆ ಚಲಿಸುವುದಕ್ಕಾಗಿ ಸ್ತೋತ್ರ. ಪರಿಪೂರ್ಣವಾಗಿ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಸೊಂಟ ನೋವು, ತಲೆನೋವು ಮತ್ತು ಕೈಕಾಲು ನೋವು ಯೇಸು ನಾಮದಲ್ಲಿ ಸಂಪೂರ್ಣವಾಗಿ ಬಿಟ್ಟು ಹೋಗಲಿ. ಚರ್ಮ ರೋಗಿಗಳಿಗಾಗಿ ಪ್ರಾರ್ಥಿಸ್ತೇನೆ. ಸೋರಿಯೋಸಸ್ ನಿಮಿತ್ತವಾಗಿಯೂ, ಚರ್ಮದ ಅಲರ್ಜಿಯ ನಿಮಿತ್ತವಾಗಿಯೂ, ತೊನ್ನು ರೋಗದಿಂದಲೂ ನರಳುತ್ತಿರುವಂಥ ಚರ್ಮದ ಎಲ್ಲ ಕಾಯಿಲೆಗಳನ್ನು, ಚರ್ಮ ರೋಗಗಳನ್ನು ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಬಂಧಿಸುತ್ತೇನೆ. ಯೇಸುವಿನ ಪಾದಗಳ ಕೆಳಗೆ ಹೋಗಿ ಆಜ್ಞಾಪಿಸುತ್ತೇನೆ. ಈಗ ಹೊಟ್ಟೆಯ ಒಳಗಡೆ ಕಲ್ಲಿನ ತೊಂದರೆಯಿಂದ, ಗಾಲ್ ಬ್ಲಾಡರ್ನಲ್ಲಿ ಕಲ್ಲಿನ ತೊಂದರೆಯಿಂದ ನರಳುವಂಥ ವ್ಯಕ್ತಿಗಳ ಮೇಲೆ ದೇವನ ಶಕ್ತಿಯು ಚಲಿಸಲಿ. ಚರ್ಮ ರೋಗಿಗಳ ಮೇಲೆ ಯೇಸುವಿನ ಶಕ್ತಿಯು ಚಲಿಸಲಿ. ಪೂರ್ಣವಾಗಿ ಚರ್ಮ ರೋಗಿಗಳು ಯೇಸು ನಾಮದಲ್ಲಿ ಸೌಖ್ಯಗೊಳ್ಳುವುದಕ್ಕಾಗಿ ಸ್ತೋತ್ರ. ಅಭಿಷೇಕವನ್ನು ಸ್ವೀಕರಿಸುವುದಕ್ಕಾಗಿ ಸ್ತೋತ್ರ. ಸಕಲ ವಿಧವಾದ ಬಂಧನಗಳು ಯೇಸುವಿನ ಪವಿತ್ರ ನಾಮದಲ್ಲಿ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗುವುದಕ್ಕಾಗಿ ಸ್ತೋತ್ರ. ತಲೆಯಿಂದ ಕಾಲು ಬೆರಳವರೆಗಿನ ಸಕಲ ವಿಧವಾದ ವ್ಯಾಧಿಗಳು ಯೇಸು ಕ್ರಿಸ್ತರ ನಾಮದಲ್ಲಿ ತೊಲಗಿ ನೀಗಿ ಹೋಗಲೆಂದು ಆಜ್ಞಾಪಿಸ್ತೇನೆ. ಯೇಸುವಿನ ದೈವಿಕ ಶಕ್ತಿ ಶರೀರದಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ. ಸಕಲ ವ್ಯಕ್ತಿಗಳು ಯಾರೆಲ್ಲ ಈ ಶುಶ್ರೂಷೆಯನ್ನು ನೋಡ್ತಾ ಇದ್ದಾರೆಯೋ, ಈ ಶುಶ್ರೂಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆಯೋ ಅವರೆಲ್ಲರ ಕಾಯಿಲೆಗಳು ಯೇಸು ಕ್ರಿಸ್ತರ ನಾಮದಲ್ಲಿ ತೊಲಗಿ ನೀಗಿ ಹೋಗುವುದಕ್ಕಾಗಿ ಸ್ತೋತ್ರ. ಮತ್ತೊಮ್ಮೆ ವೈದ್ಯರಿಂದ ರಿಪೋರ್ಟ್ ತೆಗೆಯುವಾಗ ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಬಂದು ಮುಂದಿನ ಶುಶ್ರೂಷೆಯಲ್ಲಿ ರೋಗ ಸೌಖ್ಯದ ಅದ್ಭುತಗಳನ್ನು ಸಾಕ್ಷಿಯಾಗಿ ಪ್ರಕಟಿಸುವಂತಹ ಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಸ್ತುತಿಯು, ಘನವು, ಮಹಿಮೆಯು ಸ್ವಾಮಿ ಯೇಸುವೆ ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಬಿಡುಗಡೆಯನ್ನು, ಅಭಿಷೇಕವನ್ನು, ಆಶೀರ್ವಾದವನ್ನು ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆ. ಯೇಸು ನಾಮದಲ್ಲಿ ತಂದೆಯೇ, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಶರೀರದಲ್ಲಿ ದೈವ ಶಕ್ತಿಯು, ದೈವ ಕೃಪೆಯು ಚಲಿಸುವಂತಹ ಅನುಭವ ಖಂಡಿತವಾಗಿ ನಿಮಗೆ ಉಂಟಾಗಿದೆ. ನೀವು ರಿಪೋರ್ಟ್ಗಳನ್ನು ತೆಗೆಯುವಾಗ
ನಾರ್ಮಲ್ ಬರುತ್ತದೆ. ಹಾಗಾಗಿ ನೀವು ಹೊಂದಿಕೊಂಡ ರೋಗ ಸೌಖ್ಯದ ಅದ್ಭುತಗಳನ್ನು ನನಗೆ ತಿಳಿಸಿರಿ. ನನ್ನ ನಂಬರ್ ಇದರಲ್ಲಿ ಇರುತ್ತೆ, ವಾಟ್ಸಪ್ ನಂಬರ್ ಕೂಡ ಇದೇ ನಂಬರ್. ಹಾಗಾಗಿ ವಾಟ್ಸಪ್ಪಲ್ಲಿ ಕೂಡ ನಿಮ್ಮ ಸಾಕ್ಷ್ಯಗಳನ್ನು ನನಗೆ ಕಳುಹಿಸಿರಿ. ಮುಂದಿನ ಶುಶ್ರೂಷೆಯಲ್ಲಿ ನಾನು ಅವುಗಳನ್ನು ಸಾಕ್ಷಿಯಾಗಿ ಪ್ರಕಟಿಸುತ್ತೇನೆ. ಪ್ರೈಸ್ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶುಶ್ರೂಷೆಯನ್ನು ಎಲ್ಲರಿಗೂ ತಲುಪಿಸಿರಿ. ಸಾಧ್ಯವಾದಷ್ಟು ಎಲ್ಲರೂ ಈ ಶುಶ್ರೂಷೆಯನ್ನು ಭಾಗವಹಿಸಿ ಅದರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲಿ. ಮತ್ತು ವಿಶೇಷವಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನೆಗಳಲ್ಲಿ ನನ್ನನ್ನು ಸ್ಮರಿಸಿ ಪ್ರಾರ್ಥಿಸಿರಿ ಎಂದು ವಿನಂತಿಸುತ್ತೇನೆ. ಯೇಸು ಪ್ರಭು ನಿಮ್ಮೆಲ್ಲರನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರೈಸ್ ಲಾರ್ಡ್.